ಗಜಮುಖದ ಬಗೆ ಗಣಪಗೆ ಶಿಲ್ಪ ತ್ರಿಜಗ ವಂದಿತನಿಗೆ ಆರತಿ ಎತ್ತಿರೆ ಗಜಮುಖದ ಬಗೆ ಗಣಪಗೆ ಒಳ್ಳಿದಾದವನು ತೆಂಗಿನಕಾಯಿ ಕಡಲೆಯೋ ಎಳ್ಳುಳ್ಳಿಗೆ ಕಪ್ಪ ಮೆಲುವ ಬಗೆ ಬೆಳ್ಳಿಯ ಹುಲಿಗಿಚ್ಚಿ ಕಳಕಟ್ಟಿ ಕುಣಿಯುವ ಇರುಡೊಳ್ಳಿನ ಗಣಪಗಾರತಿ ಎತ್ತಿರೆ ಗಜಮುಖದ ಬಗೆ ಗಣಪಗೆ ದೇವತೆಗಳ ಕೈಯ ಕಪ್ಪ ಬಗುಂಬಗೆ ದವಾಗ್ನಿಗಂಧದಿ ನಲಿವ ಬಗೆ ಆವಾಗ ಮನದಲ್ಲಿ ನೆನೆಬಾರಿಸಾತ ಇವಾಗಲೇ ಜಗಾರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದ ಬಗೆ ಗಣಪಗೆ ಕರದೊಳು ಪರಜುಷ್ಮಜ ಕುಶಧಾರಿಗೆ ಹನುಜನಿ ಮಗುತನ ಮೊರೆಬಗೆ ಪುರಗ ಭೂಷಣನ ಕುಮಾರ ಗಜವದನ ಚರಣ ಕಮಲ ಕಾಲತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದ ಬಗೆ ಗಣಪಗೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾಸುತ ವಿಘ್ನರಾಜನ ಬಿರಿದು ತುದಿರಿ ಅಂಬುನಿಧಿಯಾತ್ಮರಗೆ ಕೈ ಮುಗಿದು ಅಂಬುಜಾಸನ ಪಾದಾಂಬುಜಗೆ ಪಡಬಡುತ್ತವನ್ನಿದೆ ನೀ ಕಥಾಮೃತವ
ಮಾಡುತ್ತಿದ್ದವನ ಒಮ್ಮಿಂದೊಮ್ಮೆಗೆ ತಪೋಭಂಗ. ಯಾಕೆ ಅಂತ ಗೊತ್ತಾಗಲಿ. ನೋಡುವಾಗ ಎಂತಹ ಗಾಳಿ ಮಳೆ. ಕಣ್ಣು ಬಿಟ್ಟರೆ ಗಾಳಿ ಮಾತ್ರ, ಮಳೆ ಇಲ್ಲ. ಈ ಜಾಬಾಲ್ಯ ತಪೋಭಂಗವಾಗಬೇಕಂತಾದ್ರೆ ಏನೋ ಒಂದು ಕಾರಣ ಇರಲೇಬೇಕು. ಇಲ್ಲದೇ ಇರುತ್ತಿದೆ ಲೋಕ ಕಲ್ಯಾಣಕ್ಕಾಗಿ, ಅರ್ಥಾತ್ ಧರ್ಮದ ಉದ್ಧಾರವೇ ಮುಖ್ಯವಾದಂತಹ ಧ್ಯೇಯವನ್ನಿಟ್ಟುಕೊಂಡು ಪ್ರಪಂಚದಲ್ಲಿ ಧರ್ಮವೇ ನೆಲೆಗೊಳ್ಳಬೇಕು, ಎಲ್ಲರಿಗೂ ಒಳಿತಾಗಬೇಕು ಎಂಬ ಅಂಬೋಣದಿಂದಲೇ ತಪಸ್ಸನ್ನು ಮಾಡುತ್ತಿದ್ದ. ತಪೋ ಭಂಗವಾಗಬೇಕಂತಾದರೆ ಯಾವುದೋ ಒಂದು ಶಕ್ತಿ ನನ್ನನ್ನು ತಪಸ್ಸಿಂದ ಎಚ್ಚರಿಸಿತು ಎಂದು ಸ್ಪಷ್ಟ. ಕಣ್ಣು ಬಿಟ್ಟು ನೋಡುತ್ತಾ ಇದ್ದರೆ ಗಾಳಿಯ ಶಬ್ದ ಕೇಳಿದ್ದು ಮಾತ್ರ. ಈ ಕಾಡಿನ ಮಧ್ಯದಲ್ಲಿದ್ದರೂ ಕಾಡಿನ ಮರಗಳೆಲ್ಲ ವೀಕ್ಷಿಸುವಾಗ ಎಲ್ಲ ಒಣಗಿ ಹೋಗಿ, ನಾನು ತಪಸ್ಸಿಗೆ ಕುಳಿತುಕೊಂಡಾಗ ಹಚ್ಚ ಹಸುರಾಗಿ ಹಣ್ಣು ಹಂಪಲುಗಳು ಕಂಗೊಳಿಸ್ತಾ ಇದ್ದವು, ಹೂಗಳು ಹೂವನ್ನು ಬಿಟ್ಟಿದ್ದವು. ಆದರೆ ಈಗ ಎಲ್ಲ ಕರಟಿ ಹೋಗಬೇಕಂತಾದ್ರೆ ಮಳೆ ಬಾರದೆ ಎಷ್ಟೋ ವರುಷಗಳು ಕಳೆದಿರಬೇಕು. ತಿಂಗಳಲ್ಲ, ಎಷ್ಟು ವರುಷಗಳಿರಬೇಕು. ಈ ದಟ್ಟಡಲಿನಂತ ಕಾಡಿನಲ್ಲೂ ಮರಗಳೆಲ್ಲ ಒಣಗಿ ಹೋಗಬೇಕಂತಾರೆ. ಅಂತ ಬರಗಾಲವೇ ಬಂದಿರಬೇಕು. ಯಾಕೆ ಬರಗಾಲವಂತ, ಬರಗಾಲ ಬರುವುದಕ್ಕೆ ಕಾರಣ ಏನು ಎಂಬುದಾಗಿ ಯೋಚಿಸ್ತಾ ಇರುವಾಗ ನನ್ನ ಯೋಚನೆಗೆ ನಿಲ್ಲುವುದೇ. ಹಾಗಾದ್ರೆ ಈ ಬರಗಾಲಕ್ಕೆ ಕಾರಣ ಏನು ಎಂಬುದನ್ನು ಸ್ಪಷ್ಟವಾಗಿ ತಿಳಿದು ಇದನ್ನು ಬಗೆಹರಿಸಬೇಕಾದ್ದು ನನ್ನ ಮುಖ್ಯವಾದ ಮೂಲವಾದಂಥ ಉದ್ದೇಶ. ಈ ಉದ್ದೇಶಕ್ಕಾಗಿ ತಪೋಮಗ್ನ ಅಂತ ನಾನು ಎದ್ದು ಯಾವ ಕಡೆ ಸಂಚರಿಸಬೇಕು ಎಂಬುದಾಗಿ ಯೋಚಿಸ್ತಾ ಸುತ್ತಲೂ ದೃಷ್ಟಿಯನ್ನು ಹಾಯಿಸಿದೆ. ಆವಾಗ ದೂರದಲ್ಲೇ ಆರ್ತನಾದ ಕೇಳುತ್ತಾ ಉಂಟು, ಹಸಿವೆ 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 ಅಂತ. ಈ ಕಾಡಿನ ಮಧ್ಯದಲ್ಲಿ ದಟ್ಟಡವಿಯಲ್ಲಿ ಹಸಿವೆ ಅಂತ ಕೂಗಬೇಕಂತಾದ್ರೆ ಋಷಿ ಮುನಿಗಳು ಅಥವಾ ಪ್ರಜಾವರ್ಗದವರು ಈ ವರ್ತಮಾನ ಕಾಲದಲ್ಲಿ ಹಸಿವಂತಾಗಬೇಕಂತಾದ್ರೆ ಅವರ ಹಸಿವೆಯ ಕಾರಣಗಳೇನು ಇದೆಲ್ಲ ತಿಳಿಯುವ ಕುತೂಹಲ. ಅದಕ್ಕಾಗಿ ತಪಸ್ಸನ್ನು ಬಿಟ್ಟು ದಂಡವನ್ನು ಹಿಡಿದು ಕಮಂಡಧಾರಿಯಾಗಿ ಆ ಶಬ್ದ ಎತ್ತ ಕಡೆ ಬಂತೋ ಅತ್ತ ಕಡೆಗೇ ಚಲಿಸ್ತೇನೆ. ಏನಾಗುತ್ತೆ ಹಸಿದ ಜನರು
ನೋಡುತ್ತಿದ್ದೆ, ಒಂದು ಸತ್ತು ಬಿದ್ದ ನಾಯಿಯ ಮಾಂಸವನ್ನು ಕಂಡೆ. ಇದನ್ನಾದರೂ ತಿನ್ನೋಣ ಎಂದು ತಂದಿದ್ದೇನೆ ಮಕ್ಕಳೇ. ಇದನ್ನು ತಿಂದು ನಿಮ್ಮ ಹಸಿವನ್ನು ನೀಗಿಸಿಕೊಳ್ಳಿ ಮಕ್ಕಳೇ, ಹಸಿವನ್ನು ನೀಗಿಸಿ. ಬರಗಾಲ ಬಂದೀಗ, ಬರಗಾಲ ಬಂದೀಗ, ಉಳಿಗಾಲ ಇಲ್ಲ. ತಿಂಬದೆ ಕೂಳು ನೀಗಳಿಲ್ಲ, ತರಳರಿ ದಿನ ಪ್ರಾಣ ಕೊನೆದರಿ, ಹಸಿವು ಎಂದೊರಳುತ್ತ ಹೊರಳಿ. ಬರಗಾಲ ಬಂದೀಗ, ಉಳಿಗಾಲವಿಲ್ಲ. ಅಯ್ಯೋ ಹಸಿವು ಹಸಿವು. ಯಾರು ಬರದ ಬಿಡುತ್ತಿ ರೀತಿಯೊಳು ಯಾರು ಸೋದದ ಬೀಳುತ್ತಿ ರೀತಿಯೊಳು, ಕಣ್ಣ ನೀರ ಧಾರೆಯ ಹರಿಪೆಗೆ ಕಾರಣವೇನು ಬಿಸ್ಲಾರದಿ ಬೇಡ. ಕಾರುಣ್ಯ ನಿಧಿಯ ನೋಡಿ ಯಾರು ಸೋದದ ಬೀಳುತ್ತಿ ರೀತಿಯೊಳು. ಯಾರು ಸೋದರರೇ, ಒಬ್ಬರಲ್ಲ ಇಬ್ಬರಲ್ಲ, ಬಹಳಷ್ಟು ಮಂದಿಗಳು ಇದ್ದಾರೆ. ದೂರದಿಂದಲೇ ನೋಡಿದೆ, ಹರುಕೊಲ ಅಂತ ಬಟ್ಟೆ, ಕೆಲವರಿಗೆ ತೊಡುವುದಕ್ಕೆ ಬಟ್ಟೆಯೇ ಇಲ್ಲ. ಬಟ್ಟೆ ಇಲ್ಲದೆ ಅವರ ದೇಹವನ್ನೇ ದೂರದಿಂದ ಕಂಡಾಗ ಹಸಿವಿನಿಂದ ಹೊಟ್ಟೆ ಬೆನ್ನಿಗೆ ಅಂಟಿಕೊಂಡಿದೆ. ಎಲ್ಲರೂ ಕಣ್ಣೀರು ಸುರಿಸ್ತಾ ಇದ್ದಾರೆ. ಯಾರಲ್ಲೂ ಮಾತನಾಡುವ ಅಂತ ಭಾವಿಸಿದ್ರೆ ಮಾತನಾಡುವ ಸ್ಥಿತಿಯಲ್ಲಿ ಯಾರು ಇಲ್ಲ. ದೂರದಿಂದಲೇ ವಾಸನೆ ಬರುತ್ತಿತ್ತು. ಏನು ಅಂತ ನೋಡಿದರೆ ಯಾವುದೋ ಕೊಳೆತ ಮಾಂಸವನ್ನು ನನಗೆ ನನಗೆ ಎಂಬುದಾಗಿ ಎಳೆದಾಡಿಕೊಂಡು ಭಕ್ಷಿಸುತ್ತಿರುವ ದೃಶ್ಯವನ್ನು ನೋಡಿದೆ. ಆದ್ದರಿಂದ ಓ ಸೋದರರೇ, ನಿಮ್ಮನ್ನು ಕಂಡು ನಿಮ್ಮನ್ನು ಮಾತನಾಡಿಸಬೇಕು, ನಿಮ್ಮ ಒಳಗಿನ ಕಷ್ಟವನ್ನು ತಿಳಿಯಬೇಕು ಎಂಬ ಉದ್ದೇಶದಿಂದ ಇಲ್ಲಿವರೆಗೆ ಬಂದಿದ್ದೇನೆ. ಒಬ್ಬರಲ್ಲ ಇಬ್ಬರಲ್ಲ, ಹಲವಾರು ಮಂದಿ. ಯಾಕಪ್ಪ ಹೀಗೆ ಮಾಡ್ತೀರಿ? ಯಾವುದು ಕೊಳೆತ ಮಾಂಸ, ಬೆಲೆ ಏನು ಸಿಗಲಿಲ್ಲ. ಇಂಥ ಸ್ಥಿತಿ ಒದಗುವುದಕ್ಕೆ ಕಾರಣ ಏನು ಹೇಳಿ ಸೋದರರೇ, ಹೇಳಿ. ಸ್ವಾಮಿ, ಬರಗಾಲ ಬಂದೀಗ, ಉಳಿಗಾಲ.
ಅದೆಷ್ಟೋ ವರುಷಗಳಿಂದ ಧರ್ಮದ ಉದ್ಧಾರಕ್ಕಾಗಿ ಎಲ್ಲವನ್ನು ಬಿಟ್ಟು ತಪಸ್ಸು ಮಾಡುತ್ತಿದ್ದಂತಹ ಜಾಬಾಲಿ ಮುನಿಯ ಮಗನ. ಗುರುದೇವ, ಜಾಬಾಲಿ ಮುನಿಗಳೇ ನೀವು. ಹೌದು. ಸಂತೋಷವಾಯಿತು. ಹಾ. ನಿಮ್ಮ ಪಾದಕ್ಕಿರಗಿ ವಂದಿಸಿಕೊಂಡಿದ್ದೇನೆ. ಎದ್ದೇಳಿ. ಪ್ರಭು, ಹಾ ನೀವು ಯಾರಪ್ಪ ನೀವು ಎಂಬಂತೆ ಹಾ ಹೀಗೆ ಕೇಳುತ್ತಿರುವಿರಲ್ಲ. ಹ್ಮ್ ಯಾರು ನಮ್ಮಲ್ಲಿ ಬಂದು ಮಾತನಾಡಿಸಿದವರಿಲ್ಲ ನಮ್ಮ ಈ ಸ್ಥಿತಿಯನ್ನು ನೋಡಿ. ಹಾ. ಆದರೆ ನೀವು ಬಂದು ಯಾಕಪ್ಪ ಹೀಗೆ ಏನಾಯಿತು ಎಂಬಂತೆ ಕೇಳುತ್ತಿದ್ದೀರಿ. ಹೌದು. ಸ್ವಾಮಿ, ಹಾ. ಬರಗಾಲ ಬಂದಿದೆ. ಆಹಾ. ಕುಡಿಯುವುದಕ್ಕೆ ತಿನ್ನುವುದಕ್ಕೆ ಏನು ಇಲ್ಲದಾಗಿದೆ. ಓಹೋ. ಪ್ರಭು, ಹಾ. ನಾವು ಸಂಸಾರಿಗಳು. ಹ್ಮ್ ಆದರೆ ನಮ್ಮ ಸಂಸಾರವನ್ನು ಹಾ ಕಳೆದುಕೊಳ್ಳುವಂತಾಗಿ ಅಂತ ಸ್ಥಿತಿ ಒದಗಿ ಬಂತು. ಹೌದು. ಯಾಕೋ ಹೇಳು. ನಿನ್ನೆ ಮೊನ್ನೆಯ ದಿನಗಳಲ್ಲಿ ಹಾ. ನನ್ನ ಹೆಂಡತಿ ಮಕ್ಕಳೆಲ್ಲ ಹಾ. ಹಸಿವು ಎಂಬಂತೆ ಹಾ. ನರಳಿ ಹೊರಳಿ ಸಾಯುವ ದೃಶ್ಯವನ್ನು ಕಣ್ಣಾರೆ ಕಾಣಬೇಕಾಗಿ ಬಂತು ಪ್ರಭು. ಅಯ್ಯೋ. ಆದ್ದರಿಂದ ತಿನ್ನುವುದಕ್ಕೆ ಉಡುವುದಕ್ಕೆ ಏನೂ ಇಲ್ಲ ಪ್ರಭು. ಹಾ. ಹಸಿವು ಬರಗಾಲ ಬಂದಿದೆ ಪ್ರಭು, ಬರಗಾಲ. ಕೊಳೆತ ಮಾಂಸ ಯಾವುದು? ನಾಯಿ. ನಾಯಿಯ ಮಾಂಸವನ್ನು ತಿನ್ನುತ್ತೀನಿ. ಹೌದು. ಅಯ್ಯೋ. ಬೇರೆ ಏನಿಲ್ಲ ಪ್ರಭು. ಬೆದರದಿರಿ. ಬೆದರದಿರಿ, ಬಲು ಕಷ್ಟ ಇದನ್ನು ಪರಿಹರಿಸು ಬೆದೋದು. ಅಂತಃಕರಣ ಕರಟಿ ಹೋಗುತ್ತದೆ, ಕಣ್ಣೀರು ಸುರಿಯುತ್ತದೆ. ಆದರೂ ಧೈರ್ಯವನ್ನು ಹೇಳುತ್ತಾ ಇದ್ದೆ. ಬೆದರದಿ ಹಸಿವೆ ಎಂಬುದಾಗಿ ಕೊಳೆತ ನಾಯಿಯ ಮಾಂಸವನ್ನು ಮೆಲ್ಲುವಂತ ಸ್ಥಿತಿ ಒದಗಿ ಬಂತು. ಇಂತಹ ಸ್ಥಿತಿ ಯಾವಾಗಲೂ ಬರಬಾರದು. ಇದು ಬದುಕಿದ್ದಷ್ಟು ದಿನ ನಾವು ಸುಖವನ್ನಾಗಿ ಜೀವ ಕಳೆಯಬೇಕು. ಜೀವನ ಎಂಬುದು 3 ದಿನದ ಬಾಳು. ಒಂದು ದಿನ ಹುಟ್ಟುವುದಕ್ಕೆ, ಮಗದೊಂದು ದಿನ ಸಾಯುವುದಕ್ಕೆ, ನಡುವಿನ ಒಂದು ದಿನ ನಾವು ಹೇಗೆ ಜೀವನವನ್ನು ಸಾಗಿಸ್ತೇವೆ ಎಂಬುದಕ್ಕಾಗಿಯೇ ಇರುವಂಥದ್ದು. ಆ ನಡುವಿನ ಜೀವನದಲ್ಲಿ ಇಂಥ ಹೀನಸ್ಥಿತಿಯಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ದೀರ. ಇದು ಬೆದರಬೇಕು. ನಿಮ್ಮ ಕಷ್ಟವನ್ನು ನಾನು ಬಗೆಹರಿಸ್ತೇನೆ. ಪ್ರಭು, ಹಾ. ನಿಮ್ಮ ಮಾತುಗಳನ್ನು ಕೇಳಿ ಏನೋ ಸಂತೋಷವಾಯಿತು. ಹಾ. ಆದರೆ ಪ್ರಭು, ಹಾ. ಇಲ್ಲಿಯೊಮ್ಮೆ ನೋಡಿ, ಹಾ. ಬರಗಾಲ ಆವರಿಸಿದೆ. ಹಾ. ತಿನ್ನುವುದಕ್ಕೇನಿಲ್ಲ, ಕುಡಿಯುವುದಕ್ಕೇನಿಲ್ಲ. ಹಾ. ಗಿಡ ಮರಗಳೆಲ್ಲ ಬಾಡಿ ಹೋಗಿದೆ. ಹೌದು. ಇಂತಹದ್ರಲ್ಲಿ ನೀವು ಹೇಗೆ ಇದನ್ನು ಮಾಡುತ್ತೀರಿ? ಸಹೋದರರೇ, ಇದು ದೇವತೆಗಳನ್ನು ತೃಪ್ತಿಪಡಿಸುವಂಥದ್ದು ಯಜ್ಞ ಯಾಗಾದಿಗಳಿಲ್ಲ. ಅದಕ್ಕೆ ಬೇಕಾದ ಇದು ಯಜ್ಞ ಯಾಗಾದಿಗಳನ್ನು ಮಾಡಿ
ದೇವತೆಗಳನ್ನು ತೃಪ್ತಿಪಡಿಸಿ ಮಳೆಯನ್ನು ಬರಿಸಿ ನಿಮ್ಮ ಕಷ್ಟವನ್ನು ಹೋಗಲಾಡಿಸಿದೆ. ಪ್ರಭು, ಹಾ, ಯಾಗ ಮಾಡಬೇಕೆಂದಾದರೆ ಅದರ ವಸ್ತು ಬೇಡವೇ? ಖಂಡಿತ ಬೇಕು. ಹಾಗಾದರೆ ನೀವು ಹೇಗೆ ಇಲ್ಲಿ ಬರಗಾಲ ಬಂದಿದೆ ಪ್ರಭು? ಹಾ, ಸಹೋದರರೇ, ಯಜ್ಞ ಯಾಗಾದಿಗಳನ್ನು ಮಾಡುವುದಕ್ಕೆ ಸುವಸ್ತುಗಳು ಬೇಕು. ಸುವಸ್ತುಗಳು ಇಲ್ಲ ಅಂತಾದ್ರೆ ಹೇಗೆ ಯಾಗ ನಡೆಯುತ್ತದೆ? ಒಳ್ಳೆಯ ಪ್ರಶ್ನೆ ಕೇಳಬೇಕಾದ. ಆದರೆ ಸಹೋದರರೇ, ಇದು ನಿಮ್ಮ ಕಷ್ಟಗಳನ್ನು ಬಗೆಹರಿಸಕ್ಕೆ ಬೇಕಾಗಿ ಅದೆಷ್ಟೋ ವರುಷಗಳಿಂದ ಮಾಡಿದಂತ ತಪಸ್ಸಿನ ಫಲದಿಂದ ನೇರವಾಗಿ ಸ್ವರ್ಗಕ್ಕೆ ಹೋಗುತ್ತೇವೆ. ಸ್ವರ್ಗಕ್ಕೆ ಹೋಗಿ ಇದು ದೇವಲೋಕದಲ್ಲಿ ಪೀಠಾಸಕ್ತನಂತಹ ದೇವೇಂದ್ರನನ್ನು ಪ್ರಶ್ನಿಸಿ ಅವನಲ್ಲಿ ಕೇಳಿ ಅಲ್ಲಿದ್ದಂತಹ ಕಾಮಧೇನುವನ್ನು ಕರಕೊಂಡು ಬರ್ತೇನೆ. ಕಾಮಧೇನು ನಮಗೆ ಏನು ಬೇಕಾದರೂ ಕೊಡುವಂತಹ ಸುವಸ್ತು. ಆ ಕಾಮಧೇನುವಿಂದ ಬೇಕಾದ ಸುವಸ್ತುಗಳನ್ನು ಪಡೆದು ಯಜ್ಞ ಯಾಗಾದಿಗಳನ್ನು ಮಾಡಿ ದೇವತೆಗಳನ್ನು ತೃಪ್ತಿಪಡಿಸಿ ಆ ಕಾಮಧೇನುವನ್ನು ಹಿಂತಿರುಗುತ್ತೇನೆ. ಆ ಕಾರ್ಯವನ್ನು ಮಾಡುವುದಕ್ಕೆ ಸ್ವರ್ಗದ ಕಡೆಗೆ ಹೊರಟವ ನಾನು. ಆದರೆ ಒಂದು ವಿಚಾರ ಹೇಳುತ್ತೇನೆ, ನಾನು ಹೋಗಿ ಬರುವುದಕ್ಕೆ ಕೆಲವು ಸಮಯಗಳು ಕಳೆಯಬಹುದು. ಅಷ್ಟರವರೆಗೆ ಇದು ಈ ಕೊಳೆತ ಮಾಂಸ ತಿನ್ನಬೇಡಿ, ನಾಯಿ ಮಾಂಸ ತಿನ್ನಬೇಡಿ. ಒಂದು ವಿಚಾರ ಹೇಳುತ್ತೇನೆ, ದೇವರ ಗರ್ಭಗುಡಿ, ದೇವಿಯ ಕ್ಷೇತ್ರ, ಅಂಥ ಕ್ಷೇತ್ರದ ಮುಂದೆ ದೇವರ ಮುಂದೆ ಭಜನೆಯನ್ನು ಹಾಡುತ್ತಾ ಇದ್ದ ನಮಗೆ ಹಸಿವೇ ಆಗುವುದಿಲ್ಲ. ದೇವರ ನಾಮವನ್ನು ಪಠಿಸುತ್ತಾ ಭಜನೆಯನ್ನು ಹಾಡುತ್ತಾ ಹೊತ್ತನ್ನು ಕಳೆದ್ರೆ ಅದೇ ಸಮಯದಲ್ಲಿ ನಾನು ಮೇಲಕ್ಕೆ ಹೋಗಿ ಕಾರ್ಯ ಸಾಧಿಸಿ ಬರುವನಿದ್ದೇನೆ. ದೇವರ ಭಜನೆಯನ್ನು ಪಾಡುವಿರ. ಸ್ವಾಮಿ, ಹಾ. ನಿಮ್ಮ ಪಾದ ಸಾಕ್ಷಿಯಾಗಿ ಇಂತಹ ಹೀನಕೃತ್ಯ ಮಾಡುವುದಿಲ್ಲ. ಹಾ. ನೀವು ಹೇಳಿದಂತೆ ದೇವರನ್ನೇ ಸ್ಮರಿಸುತ್ತೇವೆ. ನಾರಾಯಣ ನಾರಾಯಣ. ಅವರನ್ನೆಲ್ಲ ಸಂತುಷ್ಟಿಗೊಳಿಸಿದ ಬಳಿಕ ನಾನು ಹಿಂದುಳಿಬಾರದು. ಆದಷ್ಟು ಬೇಗ ಈ ಕಾರ್ಯ ಆಗಬೇಕು. ಅದಕ್ಕೆ ಬೇಕಾಗಿ ನನ್ನ ತಪೋಬಲದಿಂದ ನೇರವಾಗಿ ದೇವರ ಕಡೆಗೆ ತೆರಳುತ್ತೇನೆ. ಮುನಿವರ ಜಮಾಲಿಯನಿಂದನು ಕೈ ಹಿಡಿದುಕೊಂಡು ಪಾದ ಪದ್ಮಕ್ಕೆ ಮಣಿದು ಗಣಧರದಾಸನ ಜೀಯುತ ಮನದನಿಗೆ ಪೂಜಿಸುತ್ತ ಬಳಿಕಿಂತೆಂದ ವಂದಿಸಿಕೊಂಡಿದ್ದೇನೆ ಸ್ವಾಮಿ. ಸುರಪ್ಪ, ಯಾವಾಗಲೂ ನುಡಿದು ಹಾ, ಬಹಳ ಸಂತೋಷ. ನಮ್ಮ ಈ ಸುರಲೋಕ ಪಾವನವಾಯಿತು. ಸದಾ ಹಾ, ಲೋಕ ಕಲ್ಯಾಣವನ್ನೇ ಮಾಡುತ್ತಾ ಹಾ, ಎಲ್ಲರ ಉದ್ಧಾರವನ್ನೇ ಬಯಸುವವರು ನೀವು. ಹೌದು, ಇಂದು ನೀವು ನಮ್ಮ ಈ ಲೋಕಕ್ಕೆ ಹಾ, ಪಾದಾರ್ಪಣೆಯನ್ನ ಗೈದಿದ್ದೀರಿ. ಸತ್ಯ. ನಿಮಗೆ ಹಾ, ಉಚಿತ ಆಸನವನ್ನ ನೀಡಿದವನಿದ್ದೇನೆ. ಆಹಾ, ಸಚಿ ಸಮೇತನಾಗಿ ಹಾ, ನಿಮ್ಮನ್ನ ಪೂಜಿಸಿದವನಿದ್ದೇನೆ, ಸತ್ಕರಿಸಿದವನಿದ್ದೇನೆ. ಸಂತುಷ್ಟನಾಗಿದ್ದೆ. ಬಹಳ ಸಂತೋಷವಾಯಿತು ಸ್ವಾಮಿ. ಹಾ, ಬಹಳಷ್ಟು ಸಲ ನಿಮ್ಮನ್ನು ನಾನು ನೋಡಿದವನಿದ್ದೇನೆ, ಹಾ, ನಿಮ್ಮಲ್ಲಿ ಮಾತನಾಡಿಸಿದವನಿದ್ದೇನೆ. ಹಾ, ಆದರೆ ಇಂದು ಹಾ, ಏನೋ ಒಂದು ವ್ಯತ್ಯಾಸವನ್ನ ನಿಮ್ಮಲ್ಲಿ ನಾನು ಕಾಣುತ್ತಾ ಇದ್ದೇನೆ ಸ್ವಾಮಿ. ಓಹೋ, ಆದ್ದರಿಂದ ಹಾ, ನೀವು ಈ ಕಡೆಗೆ ಬರುವುದು ಹೊಸತೇನಲ್ಲ. ಹಾ, ಆದರೂ ಹಾ, ಇಂದು ನೀವು ಬಂದದ್ದರಲ್ಲಿ ಏನೋ ಒಂದು ವ್ಯತ್ಯಾಸವನ್ನ ಕಾಣುವ ಕಾರಣ ಹಾ, ನಾನು ನಿಮ್ಮಲ್ಲಿ ಕೇಳುತ್ತಾ ಇದ್ದೇನೆ ಸ್ವಾಮಿ, ಬಂದ ಘನ ಕಾರ್ಯವೇನು ಸ್ವಾಮಿ? ಸುರಪಾಲ ಬೇಳೆನೆಲ್ಲ ಆ ಆ
ನನ್ನನ್ನು ಸತ್ಕರಿಸಿ ಪಾದಪೂಜೆಯನ್ನು ಮಾಡಿ ಆಶೀರ್ವಾದವನ್ನು ಪಡೆದವನೇ ಸಂತುಷ್ಟನಾದ. ಸಂತೋಷ. ಆದರೆ ಬಂದಂತ ಕಾರ್ಯವನ್ನು ಕೇಳಿದ ಅದನ್ನು ಹೇಗೆ ವಿವರಿಸಬೇಕು ಅರ್ಥವಾಗುವುದಿಲ್ಲ. ಏನು? ಯಾಕೆಂದರೆ ಸೃಷ್ಟಿ ಸ್ಥಿತಿ ಲಯ ಈ ಮೂರು ಕಾರ್ಯವನ್ನು ಮಾಡುವುದಕ್ಕೆ ತ್ರಿಮೂರ್ತಿ ಅಲ್ವಾ? ಶತಯಾಗಗಳನ್ನು ಮಾಡಿ ತ್ರಿಮೂರ್ತಿಗಳ ದಯದಿಂದ ನೀನು ಸುರಗದ್ದುಗೆಯನ್ನು ಏರಿಕೊಂಡ ಅಲ್ಲವೇ? ಭೂಮಿಯಲ್ಲಿ ಧರ್ಮ ಅಧರ್ಮ ನಡೆಯಬೇಕಂತ ನಿಮ್ಮ ಅಂತ ಕೃಪಕಟಾಕ್ಷ ಅದೆಷ್ಟೋ ಇದೆ. ಭೂಮಿಯಲ್ಲಿ ಯಾವುದೇ ಕಷ್ಟಗಳು ಬಂದರು ಅದನ್ನು ಪರಿಹರಿಸುವ ಹೊಣೆಗಾರಿಕೆಯೂ ನಿಮ್ಮ ಮಾತಿದೆ. ಯೋಚನೆ ಮಾಡುತ್ತಾ ಇದ್ರೆ ಭೂಮಿಗೆ ಬೇಕಾದಂತ ಮಳೆಯನ್ನು ಸುರಿಸಬೇಕಾದ ನಿಮ್ಮ ದಿಕ್ಪಾಲಕರ ಕರ್ತವ್ಯ ಅಲ್ಲವೇ? ವರ್ಣನ ಕರ್ತವ್ಯ ಹೌದು. ಭೂಮಿಯಿಂದಲೇ ಬಂದವನ ಭೂಮಿಯಲ್ಲಿ ಮಳೆ ಬಾರದೆ 12 ವರುಷಗಳು ತಂದು ಹೋದು ಬರಗಾಲ ಕಾಣುತ್ತಾ ಇದೆ. ಇವಾಗ ಕಷ್ಟ ಬಂದಾಗ ಹರ ಕೊಲ್ಲುವ ಹೌದು. ಆ ಸಮಯಕ್ಕೆ ಅವರ ಜೀವವನ್ನು ತೆಗೆದುಕೊಂಡು ಹೋಗುತ್ತೇವೆ. ಅಲ್ಲಿಗೆ ಪ್ರಕರಣ ಮುಗಿದಿದೆ. ಆದರೆ ವಿಧಿ ಅವರ ಹಣೆಯಲ್ಲಿ ಎಷ್ಟು ವರ್ಷ ಬದುಕಬೇಕೆಂಬ ಬರೆಯಿದ್ದ ಅಷ್ಟು ಕೈಯದೇ ಹರ ಕೆಲಸ ಮಾಡುವ ಹಾಗೆ ಹಸಿವೆಯಿಂದ ಕಂಗೆಟ್ಟ ಸಾಯುವುದಕ್ಕಾಗುವುದಿಲ್ಲ, ಬದುಕುವುದಕ್ಕಾಗುವುದಿಲ್ಲ. ಅಂತಹ ಸಂಕಷ್ಟಕರವಾದಂತಹ ಪರಿಸ್ಥಿತಿ ದೇವೇಂದ್ರ ಭೂಮಿಯಲ್ಲಿ ನೆಲೆಸಿದೆ. ತಿನ್ನುವುದಕ್ಕೆ ಆಹಾರ ಇಲ್ಲ. ಇದು ಅದೆಷ್ಟೋ ಸಮಯದಿಂದ ಸತ್ತು ಕೊಳೆತು ಬಿದ್ದಂತ ನಾಯಿಯ ಮಾಂಸವನ್ನು ನನಗೆ ಬೇಕೆಂಬುದಾಗಿ ಎಳೆದು ತಿನ್ನುತ್ತಿರುವ ದೃಶ್ಯವನ್ನು ನೋಡಿದೆ. ಆ ದೃಶ್ಯವನ್ನು ನೋಡಿದಾಗ ಮನ ಗರುಡಿ ಅವರಿಗೆ ಧೈರ್ಯವನ್ನು ಕೊಟ್ಟೆ. ಇನ್ನು ಇಂತಹ ಕಾರ್ಯವನ್ನು ಮಾಡಬೇಕು. ಆದರೆ ಧೈರ್ಯವನ್ನು ಕೊಟ್ಟರೆ ಸಾಕಾಗುವುದಿಲ್ಲ. ಅದನ್ನು ಪರಿಹರಿಸಲೇಬೇಕು. ಪರಿಹರಿಸಬೇಕಂತಾದ್ರೆ ಮಳೆ ಬರಬೇಕು. ಮಳೆ ಬರಬೇಕಂತಾದ್ರೆ ನಿಮಗೆಲ್ಲ ತೃಪ್ತಿ ಆಗಬೇಕು. ತೃಪ್ತಿ ಆಗಬೇಕಂತಾದ್ರೆ ಯಜ್ಞ ಯಾಗದಿಗಳು ನಡೆಯಬೇಕು. ಅದು ನಡೆಯಬೇಕಂತಾದ್ರೆ ಸುವಸ್ತು. ಆದ್ದರಿಂದ ಸುರಪಾಲ ಇಲ್ಲಿವರೆಗೆ ಬಂದಿದೆ. ಅದನ್ನು ಪರಿಹರಿಸಲಿಕ್ಕೆ ಬೇಕಾಗಿ ನೋಡು, ಕೇವಲ ಪರಿಹರಿಸಬೇಕೆಂಬುದಾಗಿ ಹೇಳುವುದಲ್ಲ. ಅಲ್ಲಿ ನಡೆಯುತ್ತಿರುವಂತಹ ಯಜ್ಞಯಾಗಾದಿಗಳನ್ನು ನಾನು ಕೈಗೊಳ್ಳುತ್ತೇನೆ. ಕೈಗೊಳ್ಳಬೇಕಂತಂದ್ರೆ ಸ್ವಸ್ತು ಇಲ್ಲವಲ್ಲ. ಅದಕ್ಕೆ ಬೇಕಾಗಿ ನಿನ್ನಲ್ಲಿರುವಂತಹ ಕಾಮಧೇನುವನ್ನು ಬಯಸಿ ಇಲ್ಲಿವರೆಗೆ ಬಂದವ. ಅದನ್ನು ಕರುಣಿಸಿದಂತಾದ್ರೆ ಅದರಿಂದ ಬೇಕಾದಂತಹ ಸುವಸ್ತುವನ್ನು ಪಡೆದು ಕಾರ್ಯವನ್ನು ನೆರವೇರಿಸಬಹುದು. ಕಳುಹಿಸಿ ಕೊಡುವೆಯಾ? ಪ್ರಾರಂಭದಲ್ಲೇ ನಾನು ಹೇಳಿದವರಿಗೆ ಪರರಿಗಾಗಿಯೇ ಇರುವವರಿಗೆ, ಪರರ ಬಗ್ಗೆ ಚಿಂತನೆಯನ್ನು ಸದಾ ಮಾಡುವವರು, ಯಾಗ ಯಜ್ಞಗಳನ್ನೇ ಮಾಡುತ್ತಾ ಲೋಕ ಕಲ್ಯಾಣಕ್ಕೆ ನಮ್ಮೊಂದಿಗೆ ಪೂರಕವಾಗಿ ನಿಲ್ಲುವವರು ನೀವು. ಖಂಡಿತವಾಗಿ ಭೂಮಿಯಲ್ಲಿ ಬರಗಾಲ ಬಂದಿದೆ. ಭೂಮಿಯಲ್ಲಿ ಕಾಲಕ್ಕೆ ಏನು ನಡೆಯಬೇಕೋ ಅದು ನಡೆಯದಿದ್ದರೆ ಬರಗಾಲವಲ್ಲದೆ ಇನ್ನೇನು ಬರುತ್ತದೆ. ಅಂದ್ರೆ ಭೂಮಿಯಲ್ಲಿ ಕಾಲಕ್ಕೆ ಏನು ನಡೆಯಬೇಕು ಅವುಗಳು ಯಾವುದೂ ನಡೆಯುತ್ತಿಲ್ಲ ಅನ್ನುವುದು ನೀವು ಕೂಡ ತಿಳಿದಂತಹ ಸತ್ಯವೇ ಅಲ್ಲವೇ? ಯಾಗಗಳು ಯಜ್ಞಗಳು ನಡೆಯುತ್ತಿಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೆ ಎನ್ನುವಂತೆ ಎಲ್ಲಿ ನೋಡಿದರಲ್ಲಿ ಅನಾಚಾರ, ಅತ್ಯಾಚಾರ, ಗುರು ಹಿರಿಯರಿಗೆ ಗೌರವವಿಲ್ಲದಾಗಿದೆ, ಹೆಂಗಸರಿಗೆ ಗೌರವವಿಲ್ಲದಾಗಿದೆ. ಅಂತಹ ಸಂದರ್ಭದಲ್ಲಿ ಧರ್ಮಕ್ಕೆ ಸ್ಥಾನವೇ ಇಲ್ಲದಂತಹ ಒಂದು ಸಂದರ್ಭದಲ್ಲಿ ಭೂಮಿಯಲ್ಲಿ ಮಳೆ ಬೆಳೆಗಳು ಹೇಗೆ ಆಗಲು ಸಾಧ್ಯ? ದೇವ, ಆದರೂ ಒಂದು ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಏನು? ನೀವು ನಿಮ್ಮ ತಪೋಶಕ್ತಿಯಿಂದ ಅಲ್ಲಿ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡುತ್ತೇನೆ ಅನ್ನುವಂತಹ ಮಾತನ್ನ ಕೊಟ್ಟು ಬಂದವರಿದ್ದೀರಿ ಅಲ್ಲವೇ?
ಹ್ಮ್ ಸುರಲೋಕದಿಂದ ಹಾ ಏನು ಅಪೇಕ್ಷೆಯನ್ನ ನೀವು ಪಟ್ಟು ಬಂದಿದ್ದೀರಿ ಅನ್ನುವಂತ ನಿಮ್ಮ ಮಾತಿನಿಂದ ತಿಳಿಯಿತು. ದೇವೇಂದ್ರ, ದೇವ. ಕಾಮಧೇನುವನ್ನು ಅಪೇಕ್ಷಿಸಿ ಬಂದವ ಸತ್ಯ. ಆ, ಆದರೂ ತಾವು ಹೇಳಿದ್ದೀರಲ್ಲ, ಆ, ಅಧರ್ಮವೇ ತಾಂಡವಾಡುತ್ತಾ ಉಂಟು. ಹೌದು. ಅಲ್ಲ ಅಂತ ವಾದಿಸುವುದಿಲ್ಲ. ಆ, ಕೆಲವು ಕಡೆ ಅಧರ್ಮ ನಡೀತಾ ಉಂಟು, ಆ, ಅನಾಚಾರ, ಮಾಡಬಾರದ ಕಾರ್ಯ. ಆ, ಆದರೆ ಹ್ಮ್, ಅವರನ್ನು ಶಿಕ್ಷಿಸಬೇಕಂತ ಆ, ಧರ್ಮವಂತರಿಗೂ ಶಕ್ತಿ ಬೇಡ. ಹೌದು. ಧರ್ಮವಂತರು ಅಧರ್ಮವಂತರು ನೆಲೆಸುವ ತಾಣವಾದ್ದರಿಂದ ಆ, ಮಳೆ ಬಂದರೆ ಹ್ಮ್, ಧರ್ಮವಂತರಿಗೆ ಮಾತ್ರ, ಅಧರ್ಮವಂತರಿಗೆ ಇಲ್ಲಂತ ಆಗುವುದಿಲ್ವಲ್ಲ, ಇಲ್ಲ. ಎಲ್ಲ ಕಡೆಗೂ ಬೇಕಾಗ್ತದೆ. ಹೌದು. ಹಾಗೆ ಅಧರ್ಮವಂತರು ಮಾಡಬಾರದು, ಅನ್ಯಾಯ ಮಾಡಿದ್ದು. ಆ, ಅದೇ ಭೂಮಿಯಲ್ಲಿ ಧರ್ಮವಂತರಿದ್ದಾರೆ, ಆ, ಅವರ ಕಷ್ಟವನ್ನು ಬಗೆಹರಿಸಬೇಕು. ಆ, ಅವರಿಗೂ ಕಷ್ಟ ಒದಗಿದೆ, ಆ, ಅದನ್ನು ಪರಿಹರಿಸುವ ಹೊಣೆಗಾರಿಕೆ ಆ, ನನ್ನ ಮೇಲಿಲ್ಲೇ ದೇವೇಂದ್ರ. ಖಂಡಿತವಾಗಿ ಹಾ, ನಮ್ಮೊಂದಿಗೆ ಸದಾ ನೀವು ಇರುವವರು. ಹಾ, ಆದ್ದರಿಂದ ಯಾವತ್ತೂ ನಾವು ಹಾ. ನಿಮ್ಮನ್ನು ನಿರುತ್ಸಾಹಪಡಿಸುವವರಲ್ಲ. ಹಾ. ಆದ್ದರಿಂದ ನಮಗೂ ಒಂದು ಬಾಧ್ಯತೆ ಅನ್ನುವುದು ಇರುವ ಕಾರಣ ಹಾ. ನಾನು ಚಿಂತನೆಯನ್ನ ಮಾಡಬೇಕಾಗಿದೆ. ಹಾ. ಆದರೂ ನೀವು ಕೇಳಿದಂತಹ ಹಾ. ಆ ಕಾಮಧೇನು ಹಾ. ಇಲ್ಲಿ ಇಲ್ಲವಲ್ಲ. ಅಂದ್ರೆ ವರುಣಲೋಕಕ್ಕೆ ಹೋಗಿರುವಳಾಕೆ ವರುಣಲೋಕಕ್ಕೆ ಹೋಗಿರುವಳಾಕೆ ಆಸುರ ಬೀದೊರೆಯುವ ಪರಿಹರಿಯ ನಿಮ್ಮ ಮಾಲ ಕಾರ್ಯಕ್ಕೆ ವರುಣಲೋಕಕ್ಕೆ ಹೋಗಿರುವಳಾಕೆ ಆಸುರ ಬೀದೊರೆಯುವ ಪರಿಹರಿ ನಿಮ್ಮ ಮಲ ಕಾರ್ಯಕ್ಕೆ ಇರುವಳವಳ ಕುಬದಿಯು ನಂದಿನಿ ಬರುವಳೆನ್ನುದ ಕನೆದಿ ಮುನಿಗಳ ವನಮಖಕ್ಕೆ ಸಗಗಲಿಸಿ ಧರೆಯ ಸಿರಿಯ ಬೆಳಗಲೊರೆಯ ನಯದೊಳು ವರುಣಲೋಕಕ್ಕೆ ಹೋಗಿಗಳಾಗೆ ಮುನಿವರ ಮುನಿವರ ಸುರಪಾಲ. ಯಾಗ ಯಜ್ಞಗಳನ್ನು ಮಾಡುವುದರ ಮುಖಾಂತರ ಹಾ, ಭೂಲೋಕದಲ್ಲಿ ಮಳೆ ಬೆಳೆಗಳನ್ನ ಭರಿಸುತ್ತೇನೆ ತರಿಸುತ್ತೇನೆ ಅನ್ನುವಂಥ ರೀತಿಯಲ್ಲಿ ನೀವು ಮುಂದುವರಿಯುತ್ತೀರಿ. ಭರವಸೆ ಕೊಟ್ಟೇ ಬಂದಿದ್ದೇನೆ. ಅವರ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ದೂರ ಮಾಡುತ್ತೇನೆ ಎನ್ನುವಂತಹ ಭರವಸೆಯನ್ನ ಕೊಟ್ಟು ನೀವು ಬಂದವರು. ಹೌದು. ಬಹಳ ಸಂತೋಷ. ಹಾಗಿರುವಾಗ ನಿಮಗೆ ಹಾ, ಯಾವುದಾದರೂ ಒಂದು ರೀತಿಯಲ್ಲಿ ಸಹಾಯ ಮಾಡಬೇಕಾದ್ದು ನಮ್ಮ ಕರ್ತವ್ಯವೇ ಆಗಿದೆ. ಕರ್ತವ್ಯ ಹೌದು, ಹೊಣೆಗಾರಿಕೆಯೂ ಹೌದು. ಆದರೆ ಒಂದು ತೊಡಕು, ಒಂದು ತೊಡಕುಂಟಲ್ಲ. ಏನು ಪುರಂದರ? ನೀವು ಕೇಳಿದಂತಹ ಕಾಮಧೇನು ಇಂದು ಈ ಲೋಕದಲ್ಲಿ ಇಲ್ಲ. ದೇವಲೋಕದಲ್ಲಿ ಕಾಮಧೇನು ಇಲ್ಲ. ಇಲ್ಲ. ಅಂದ್ರೆ ವರುಣ ಲೋಕದಲ್ಲಿ ಹಾ, ನೀವು ಯಾವ ರೀತಿ ಯಾಗ ಯಜ್ಞಗಳನ್ನ ಮಾಡುವುದಕ್ಕೋಸ್ಕರ ಅವಳನ್ನು ಕೇಳಿಕೊಂಡು ಬಂದಿರೋ ಹಾ, ಅದೇ ರೀತಿಯ ಉದ್ದೇಶವನ್ನು ಇಟ್ಟುಕೊಂಡು ಹಾ. ವರುಣದೇವ ಅತ್ತ ಕರೆದುಕೊಂಡು ಹೋದವನಿದ್ದಾನೆ. ವರುಣಲೋಕಕ್ಕೆ ಕಾಮಧೇನು ಹೋಗಿದ್ದಾಳೆ, ಕಾಮಧೇನು ಹೋಗಿದ್ದಾನೆ. ಕರಕೊಂಡು ಹೋದಂತ ವಿಚಾರ. ಹೌದು. ಹಾಗಾದ್ರೆ ನನಗೆ ನಿರಾಶೆ. ಖಂಡಿತವಾಗಿಯೂ ಇಲ್ಲ. ಹಾ, ಅಪೇಕ್ಷೆಯನ್ನ ಇಟ್ಟುಕೊಂಡು ಬಂದಂತಹ ನಿಮ್ಮನ್ನ ಹಾ. ಯಾವ ಕಾಲಕ್ಕೂ ನಾವು ನಿರಾಶೆ ಉಂಟು ಮಾಡುವುದಿಲ್ಲ. ನಿರಾಶೆ ಪಡಿಸಬಾರದು. ಭಾರತ. ಹಾ, ಅದಕ್ಕಾಗಿ ಒಂದು ಉಪಾಯವನ್ನ ಹೇಳುತ್ತಾ ಇದ್ದೇನೆ. ಉಪಾಯ ಉಂಟೆ. ಹೌದು. ಹಾ, ಅವಳಷ್ಟೇ ಶಕ್ತಳಾದಂತಹ, ಹಾ, ಅವಳ ರೀತಿಯಲ್ಲಿಯೇ ಎಲ್ಲವನ್ನೂ ಕೊಡಬಲ್ಲಂತಹ ಹಾ. ಅವಳ ಮಗಳಾದಂತಹ ನಂದಿನಿ ಇದ್ದಾಳೆ. ನಂದಿನಿ, ಆ, ನಂದಿನಿಯಮ್ಮ. ಹೌದು. ಹಾ, ಆ ನಂದಿನಿಯನ್ನ ಹಾ, ಒಂದು ವೇಳೆ ನೀವು ಭಜಿಸಿ ಹಾ, ಅರ್ಚಿಸಿ ಹಾ. ಅವಳ ಮನವೊಲಿಸಿ ಹಾ. ಕರೆದುಕೊಂಡು ಹೋಗಲು ನೀವು ಶಕ್ತ
ಸಂತುಷ್ಟರಾಗಿರಿ ಅಂತಾದರೆ ಹಾ. ನನ್ನಿಂದ ಏನೂ ಅಭ್ಯಂತರವಿಲ್ಲ. ನಿಮ್ಮ ಕಾರ್ಯಗಳು ಈಡೇರುತ್ತವೆ. ಹಾಗಾದ್ರೆ ನಿಮಗೆ ನಂದಿನಿಯ ಮೇಲೆ ಅಧಿಕಾರ ಇಲ್ಲ, ಇಲ್ಲ, ಕಾಮಧೇನುವಿನ ಮೇಲೆ ಅಧಿಕಾರ ಉಂಟು. ನಂದಿನಿಯನ್ನು ಕರಕೊಂಡು ಹೋಗಬೇಕಂತಾದ್ರೆ ನಾನೇ ಒಲಿಸಿಕೊಳ್ಳಬೇಕು. ಹೌದು. ದೇವೇಂದ್ರ, ಬೇಡ. ಕಾಮಧೇನು ಇಲ್ಲಾದರೂ ಒಂದು ಪರಿಹಾರವನ್ನು ಸೂಚಿಸಿದ್ದೀರ, ಹೌದು. ಸಂತುಷ್ಟನಾದೆ. ಹಾ. ಇದು ಹ್ಮ್. ನಂದಿನಿ ಅಮ್ಮನ ಕಡೆಗೆ ಹೋಗಿ ಹ್ಮ್. ಅವಳನ್ನು ಭಜಿಸಿ ಹಾ. ಪೂಜಿಸಿ ಹಾ. ಮನವೊಲಿಸಿ ಹ್ಮ್. ಕರಕೊಂಡು ಹೋಗುವ ಪ್ರಯತ್ನ ಪಡುತ್ತೇನೆ. ಹಾ. ಅದು ಗ್ರಹಿಸಬೇಕು. ಹಾ. ಹಾಗೇನೆ ಆಗಲಿ. ದೇವೇಂದ್ರನಿಂದ ಅಪ್ಪಣೆಯನ್ನು ಪಡೆದು ನೇರವಾಗಿ ಇತ್ತ ಕಡೆ ಬಂದಿದ್ದೇನೆ. ನೋಡುತ್ತಾ ಇದ್ದೆ ಕಾಮಧೇನುವಿನ ಮಗಳ ಅಂತ ನಂದಿನಿ ದೂರದಲ್ಲೇ ಕಾಣಿಸ್ತಾ ಇದ್ದಾರೆ. ಇಂಥ ಅಮ್ಮನನ್ನು ನೋಡಬೇಕಂತ ಅದೆಷ್ಟು ಪುಣ್ಯ ಮಾಡಿರಬೇಕು. ದೇವೇಂದ್ರ ಒಂದು ಮಾತು ಹೇಳಿ, ನನಗೆ ಅಧಿಕಾರ ಇಲ್ಲ, ನೀನಾಗೆ ಮನವೊಲಿಸಿ ಕುಡಿಸಬೇಕು, ಕರಕೊಂಡು ಹೋಗಬೇಕು ಅಂತ. ಅದಕ್ಕೆ ಬೇಕಾಗಿ ದೂರದಲ್ಲೇ ಕಂಡರೂ ಅಮ್ಮವನ್ನು ಸ್ತುತಿ ಮಾಡಿಯೇ ಕರ್ಕೊಳ್ಬೇಕು. ಅದಕ್ಕಾಗಿ ಅಂತ ಕಡೆ ಹೋಗ್ತೇನೆ. ಜಯ ಸುರ ಸುರ ಬೀಸುತ್ತೆ ನಂದಿನಿ, ಜಯ ಸುರ ಸುರ ಬೀಸುತ್ತೆ ನಂದಿನಿ ಮಗಮಾಯೆ, ಕರುಣದಿ ದಯ ತೋರುತ್ತಾಯೇ, ಕರುಣದಿ ದಯ ತೋರುತ್ತಾಯೆ, ಚರಣಕ ಗುಂದಿಪೆ ಮಗಮಾಯೆ ನಂದಿನಿ. ಜಯ 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 ಜಯ. ಅಮ್ಮ, ದೂರದಿಂದಲೇ ತಮ್ಮ ದರ್ಶನವನ್ನು ಪಡೆದೆ. ಕಾಮಧೇನುವಿನ ಮಗಳ ಅಂತ ನಂದಿನಿ ಅಮ್ಮ. ಇದು ಹಸುವಿನಲ್ಲಿ ನಾವು ಎಲ್ಲ ದೇವತೆಗಳನ್ನು ಕಂಡವರು. ಹಸುವಿನ ಮುಖದಲ್ಲಿ ಶ್ರೀಮನ್ನಾರಾಯಣ ಅಂತೆ, ಆತನ ಮುಖದ ಒಳಗೆ ನಾಲಗೆಯಲ್ಲಿ ಬ್ರಹ್ಮದೇವನಂತೆ, ಕಂಠದಲ್ಲಿ ಶಿವದೇವನಂತೆ, ಎರಡು ಕಣ್ಣುಗಳಲ್ಲಿ ಸೂರ್ಯ ಚಂದ್ರನಂತೆ, ಹಸುವಿನ 4 ಪಾದಗಳು 4 ವೇದಗಳಂತೆ, ಆ 4 ಪಾದದ 8 ಗೊರಸುಗಳು ಅಷ್ಟ ದಿಕ್ಪಾಲಕರಂತೆ, ಹಸುವಿನ ಬಾಲ ಸರ್ಪ ಜಾತಿಯವುಗಳಂತೆ, ಅದರ ಕೆಚ್ಚಲು ಅಮೃತವನ್ನು ಕೊಡುವಂತಹ ಕಾಮಧೇನುವಂತೆ, ಹಸುವಿನ ಅಂಗಾಂಗಗಳಲ್ಲಿರುವ ರೋಮಗಳು 33 ಕೋಟಿ ದೇವತೆಗಳಂತೆ. ಅಮ್ಮ, ಆದ್ದರಿಂದ ಭೂಮಿಯಲ್ಲಿ ಎಲ್ಲರೂ ಗೋವನ್ನು ಪೂಜಿಸ್ತಾ ಇದ್ದಾರೆ, ಗೋಪೂಜೆ ಮಾಡುತ್ತಾ ಇದ್ದಾರೆ. ಇದು ಅಮ್ಮ ಕಾಮಧೇನುವಿನ ಮಗಳ ಅಂತ ನಂದಿನಿ. ನೀನು ಕಾಮಧೇನುವೆ, ಹಸಿನ ಒಪ್ಪಾದಲ್ಲಿ ಇದ್ದವಳು. ಆದ್ದರಿಂದ ಅಂತ ವಿಶಿಷ್ಟವಾದಂತ ಆ ದೇವರೆಲ್ಲ ನಿನ್ನನ್ನು ಕಂಡು ಅಮ್ಮ ಮಂಗಳಾರತಿಯನ್ನು ಬೆಳಗಿದ್ದೇನೆ, ನಿನ್ನ ಪಾದಕ್ಕೆ ಸಾಷ್ಟಾಂಗ ಎರಗಿದ್ದೇನೆ. ಜಯ 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 ಜಯ. ರಕ್ಷಿಸಬೇಕು, ರಕ್ಷಿಸಬೇಕು. ದ್ವಿಜೋತ್ತಮನೇ, ಮೃತ್ಯುಯೋತ್ತಮ ಮೆಚ್ಚಿದೆನು ಮನದಿ, ಮೃತ್ಯುಯೋತ್ತಮ ಮೆಚ್ಚಿದೆನು ಮನದಿ, ನೀನಿಂದು ದೃಢತರ ಭಕ್ತಿ ಭಾವದಿಗೈದ ಪೂಜನದಿ, ನೀನಿಂದು ದೃಢತರ ಭಕ್ತಿ ಭಾವದಿಗೈದ ಪೂಜನದಿ. ಇತ್ತವರುದಿಗುದೇನು ಕಾರ್ಯ ನಿಮಿತ್ತ ಅಚ್ಚಲಗೀದುದೇ ತಗೆ, ಅತ್ತಿಯಿಂದಲಿ ಕೇಳುವ ಜನರ ವೃತ್ತಿಯೋತ್ತಮ ನುಡಿದ ನವಳನಿಯೇ.
ಪ್ರಿಯೋತ್ತಮ ಮೆಚ್ಚಿ ನಿರ್ಮಲಿ ನೀನಿಂದು ದೃಢಧರ ಭಕ್ತಿ ಕಾವಲಿಗೈದ ಪೂಜನದಿ ಮುನಿಪತಿಯೇ, ಅಮ್ಮ. ನಿನ್ನದಾದಂತಹ ಭಕ್ತಿ ನಾನು ಮೆಚ್ಚಿದವಳಿದ್ದೇನೆ. ಆಹಾ. ದೇವಲೋಕದ ಈ ನಂದನವನದಲ್ಲಿ ವಿಹಾರವನ್ನು ಮಾಡುತ್ತಿರುವಂತಹ ನಾನು ನಿನ್ನ ನಿರೀಕ್ಷೆಯಲ್ಲಿದ್ದವಳಲ್ಲ. ಅದೆಷ್ಟೋ ಮಂದಿಗಳು ದೇವೇಂದ್ರನನ್ನು ಕಾಣುವ ಬರದಿಂದ ಇಲ್ಲಿಗೆ ಬರುವವರಿದ್ದಾರೆ. ಆದರೆ ನೀನು ಹಾಗಲ್ಲ, ನನ್ನಲ್ಲಿಗೆ ಬಂದವನಿದ್ದೀಯ. ಬಂದು ನನ್ನನ್ನು ವಿಧ ವಿಧದ ರೀತಿಯಲ್ಲಿ ಪೂಜೆ ಮಾಡುವವನಿದ್ದೀಯ. ಪ್ರದಕ್ಷಿಣೆಯನ್ನು ಹಾಕುತ್ತಾ ಇದ್ದೀಯ. ಬಾಯಿ ತುಂಬ ಶ್ಲೋಕಗಳನ್ನು ಹೇಳುತ್ತಾ ಇದ್ದೀಯ. ನಿನ್ನದಾದಂತಹ ಯಾವ ಭಕ್ತಿ ಉಂಟು ಅದಕ್ಕೆ ಸಂಪೂರ್ಣವಾಗಿ ನಾನು ಮೆಚ್ಚಿದವಳಿದ್ದೇನೆ. ಮುನಿವರರೇ, ದೇವಲೋಕವಾಸಿಗಳು ನೀವಲ್ಲ ಎಂಬಂತಹ ವಿಚಾರವನ್ನು ನಾನೂ ಕೂಡ ತಿಳಿದವಳೇ ಇದ್ದೇನೆ. ಭೂಲೋಕವಾಸಿಗಳಾದಂತಹ ನೀವು ಲೋಕ ಕಲ್ಯಾಣವೇ ನಿಮ್ಮ ಮುಖ್ಯ ಉದ್ದೇಶವಾಗಿರುತ್ತದೆ. ಹಾಗಾಗಿ ತಪಸ್ಸುಗಳನ್ನು ಮಾಡುವುದರ ಮೂಲಕವಾಗಿ ಲೋಕ ಹಿತವನ್ನೇ ಕಾಯುವ ಕಾರ್ಯವನ್ನು ಎಸಗುವವರು ನೀವು. ಆದರೆ ಭೂಲೋಕವನ್ನು ತ್ಯಜಿಸಿ ಈ ಸ್ವರ್ಗಲೋಕವನ್ನು ನೀವು ಬಂದಿರಬೇಕಾದ್ರೆ ಏನೋ ಒಂದು ಮಹತ್ತರವಾದಂತಹ ಕಾರಣ ಇರಬೇಕು ಎಂಬುದನ್ನು ನಾನು ಅರ್ಥ ಮಾಡಿಕೊಂಡವಳಿದ್ದೇನೆ. ಮುನಿವರಿಯರೇ, ಯಾಕಾಗಿ ಇಲ್ಲಿಗೆ ಬಂದಿದ್ದೇನೆ, ಏನಾಗಬೇಕು ನನ್ನಿಂದ, ಎಲ್ಲ ವಿಚಾರಗಳನ್ನು ನನ್ನಲ್ಲಿ ತಿಳಿಸಬಹುದೇ? ಅಮ್ಮ, ಜಾಬಾಲಿ ಮುನಿವರಿಯ ನಾನು ಭೂಮಿಯಲ್ಲಿ ಅದೆಷ್ಟು ನಂದಿನಿ ಮಾತ ಕೇಳಮ್ಮ ಅಮ್ಮ. ವಸುಂಧರೆಯಿಂದ ಬಂದವ ನಾನು. ಆದರೆ ವಸುಂಧರೆಯಿಂದ ಬರಬೇಕಂತಾದ್ರೆ ಮಹತ್ತರವಾದಂತಹ ಕಾರಣ ಇದೆ ಅಮ್ಮ. ಅದನ್ನು ನಾನು ಕೂಡ ಅರ್ಥ ಮಾಡಿಕೊಂಡವಳಿದ್ದೇನೆ. ಇಲ್ಲದೆ ಹೋದರೆ ಕೇವಲ ದೇವೇಂದ್ರನನ್ನು ಕಾಣುವ ಉದ್ದೇಶದಿಂದ ಬರುವವರು ಅವರೊಂದಿಗೆ ಮಾತುಕತೆಯನ್ನು ಮಾಡಿ ಅಲ್ಲಿಂದಲೇ ತೆರಳುವವರು ಇರ್ತಾರೆ. ಆದರೆ ನೀನು ಹಾಗಲ್ಲ, ನನ್ನನ್ನೇ ಕಾಣಬೇಕೆಂಬ ಉದ್ದೇಶದಿಂದ ಇಲ್ಲಿಯವರೆಗೆ ಬಂದವನಿದ್ದೀಯ. ಹಾಗಾಗಿಯೇ ನಾನು ಕೇಳಿದೆ. ಅಮ್ಮ, ವಸುಂಧರೆಯಲ್ಲಿ ಮಳೆ ಇಲ್ಲದೆ ಕ್ಷಾಮ. ಈ ಕ್ಷಾಮ ಅಂದ್ರೆ 12 ವರುಷಗಳಿಂದ ಮಳೆ ಇಲ್ಲ, ಬರಗಾಲ. ಎಲ್ಲಿ ನೋಡಿದರೂ ಕುಡಿಯುವುದಕ್ಕೆ ನೀರಿಲ್ಲ, ತಿನ್ನುವುದಕ್ಕೆ ಆಹಾರ ಇಲ್ಲ. ಮರ ಗಿಡಗಳೆಲ್ಲ ಒಣಗಿ ಹೋಗಿದೆ, ನದಿಗಳೆಲ್ಲ ಬತ್ತಿ ಹೋಗಿವೆ. ಎಲ್ಲೂ ನೋಡಿದರೂ ಹಾಹಾಕಾರ. ಇದು ಹೊಟ್ಟೆಗಿಲ್ಲದೆ ಕೆಲವರು ಜೀವವನ್ನು ಕಳೆಯುತ್ತಾ ಇರುವಾಗ ಸತ್ತಂಥವರ ಮಾಂಸವನ್ನೇ ಉಳಿದವರು ಮೆದ್ದು
ತಿಳಿಸ್ತಾ ಇದ್ದಾರೆ. ಅಮ್ಮ, ಒಂದು ದುಸ್ಥಿತಿಯನ್ನು ಕಂಡೆ. ಅದೆಷ್ಟೋ ಸಮಯದಿಂದ ಸತ್ತಂತ ಕೊಳೆತ ನಾಯಿಯ ಮಾಂಸವನ್ನು ಮೆಲ್ಲುವುದನ್ನು ಕಂಡೆ. ಎಂಥ ದುಸ್ಥಿತಿ! ಇದನ್ನು ಕಂಡು ಸಹಿಸದೆ ಅವರಿಗೆ ಧೈರ್ಯದ ಮಾತು ಹೇಳಿದೆ. ಅಮ್ಮ, ಇದು ನಿಮ್ಮ ಕಷ್ಟವನ್ನು ಪರಿಹರಿಸ್ತೇನೆ ಅಂತ. ಅವರಿಗೆ ಭರವಸೆ ಕೊಟ್ಟ ಮೇಲೆ ತಡ ಮಾಡಲಿಲ್ಲ, ನೇರವಾಗಿ ದೇವಲೋಕಕ್ಕೂ ಬಂದೆ. ದೇವೇಂದ್ರಲ್ಲಿ ವಿಚಾರವನ್ನು ಅರುಹಿದೆ. ಅರ್ಥಾತ್ ಮಳೆ ಬರಬೇಕಂತಾದ್ರೆ ವರುಣ, ದಿಕ್ಪಾಲಕರೆಲ್ಲ ತೃಪ್ತರಾಗಬೇಕು, ಯಜ್ಞ ಯಾಗಾದಿಗಳು ನಡೆಯಬೇಕು. ಅದು ನಡೆಯುವುದಕ್ಕೆ ಸುವಸ್ತುಗಳೇ ಇಲ್ಲ. ಆದ್ದರಿಂದ ದೇವೇಂದ್ರಲ್ಲಿ ವಿನಂತಿಸಿಕೊಂಡೆ, ಇಲ್ಲಿರುವ ಕಾಮಧೇನುವನ್ನು ಕಳುಹಿಸಿಕೊಂಡು ಅದರಿಂದ ಸುವಸ್ತುವನ್ನು ಪಡೆದು ಈ ಕಾರ್ಯವನ್ನು ನೆರವೇರಿಸಿ ಹಿಂತಿರುಗಿಸ್ತೇನೆ ಅಂತ. ಆದರೆ ದೇವೇಂದ್ರ ಒಂದು ಮಾತು ಹೇಳಿದ. ಏನು ಹೇಳಿದ? ನಿನ್ನಮ್ಮ ಇಲ್ಲಿರುವಂತೆ ವರ್ಣಲೋಕಕ್ಕೆ ಹೋಗಿದ್ದಾಳಂತೆ, ಅಲ್ಲಿಯೂ ಯಾಗದಲ್ಲಿ ಭಾಗವಹಿಸಬೇಕಂತೆ. ಆದರೆ ದೇವೇಂದ್ರ ಹೇಳಿದಂತ ಒಂದು ಮಾತು, ಏನು? ಕಾಮಧೇನು ಎಷ್ಟು ಶಕ್ತಿ ಉಂಟು ಅಷ್ಟೇ ಶಕ್ತಿ, ಅದಕ್ಕಿಂತ ಮಿಗಿಲಾಂತ ಪ್ರಭಾವವುಳ್ಳವಳು ಅವಳ ಮಗಳ ಅಂತ ನಂದಿನಿ ಅಮ್ಮ ಅಂತ. ಅದನ್ನು ತಿಳಿದು ಸಂತುಷ್ಟನಾದೆ. ಆದ್ದರಿಂದ ಅಮ್ಮ, ಇಲ್ಲಿವರೆಗೆ ಬಂದೆ, ನಿನ್ನನ್ನು ಪೂಜಿಸಿದೆ, ಅರ್ಚಿಸಿದೆ, ಮಂಗಳಾರತಿ ಬೆಳಗಿಸಿದೆ. ಭೂಮಿಯ ಕಷ್ಟವನ್ನು ನಿವಾರಿಸಲಿಕ್ಕೆ ಬೇಕಾಗಿ ಅಮ್ಮ, ಅದು ಭೂಮಿಯ ಕಡೆಗೆ ತಮ್ಮ ಪಾದವನ್ನು ಬೆಳೆಸಬೇಕು ಎಂಬುದಾಗಿ ವಿನಮ್ರನಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಮಹರ್ಷಿಯೇ, ಒಳ್ಳೆಯ ವಿಚಾರ ಮಂಡನೆ. ಆದರೆ ದೇವೇಂದ್ರನಲ್ಲಿ ನೀವು ಹೇಳಿದಂತಹ ವಿಚಾರ, ಭೂಲೋಕಕ್ಕೆ ಕ್ಷಾಮ ಬಂದಿದೆ, ಬರಗಾಲ ಬಂದಿದೆ, 12 ವರ್ಷಗಳ ಕಾಲ ನಿರತವಾಗಿ ಮಳೆ ಸುರಿಯಲಿಲ್ಲ, ಅದರ ಪರಿಣಾಮವಾಗಿ ಭೂಲೋಕ ಎಲ್ಲವೂ ಕೂಡ ಬತ್ತಿ ಹೋಗಿದೆ ಎಂಬುದಾಗಿ. ಹೌದಮ್ಮ. ಹಾಗಾದ್ರೆ ಭೂಲೋಕದ ಮೇಲೆ ಮಳೆಯನ್ನು ಸುರಿಸಬೇಕಾದ್ದು ಯಾರ ಕೆಲಸ? ದಿಕ್ಪಾಲಕರು ವರ್ಣನ ಕೆಲಸ. ಹೌದು ತಾನೆ? ದೇವೇಂದ್ರ ಮನಸ್ಸು ಮಾಡಬೇಕು. ದೇವೇಂದ್ರ ಯಾಕೆ ಮನಸ್ಸು ಮಾಡಲಿಲ್ಲ ಎಂಬಂತಹ ಪ್ರಶ್ನೆ ಅಲ್ಲಿ ಹುಟ್ಟಿಕೊಳ್ಳುತ್ತದೆ. ಯಾಕೆ? ಜೀವದೇವರ ಸಂಬಂಧವಾದಂತಹ ಯಾಗ ಯಜ್ಞಾದಿಗಳು ಭೂಲೋಕದಲ್ಲಿ ನಡೆಯದೇ ಹೋಗಿವೆ ಎಂಬುದು ಸ್ಪಷ್ಟವಾಗುತ್ತಾ ಉಂಟು. ಹಾಗಾಗಿ ಒಂದರ್ಥದಲ್ಲಿ ದೇವತೆಗಳು ಅಥವಾ ದಿಕ್ಪಾಲಕರು ಕೋಪಗೊಂಡು ಈ ರೀತಿಯಾಗಿ ಮಳೆಯನ್ನು ಸುರಿಸದೇ ಇದ್ದಾರೆ ಎಂಬುದು ಮೇಲ್ನೋಟಕ್ಕೆ ಕಾಣುತ್ತದೆ. ಆದರೆ ಭೂಲೋಕದವರು ಯಾಗ ಯಜ್ಞಾದಿಗಳನ್ನು ಪೂರೈಸುವುದರ ಮೂಲಕವಾಗಿ ದೇವತೆಗಳನ್ನು ಸಂತುಷ್ಟಗೊಳಿಸಬಹುದು. ಆದರೆ ಈ ಹೊತ್ತಿಗೆ ಅದು ಆಗುವುದಿಲ್ಲ ಎಂಬುದಾಗಿ ನೀವು ಹೇಳ್ತಾ ಇದ್ದೀರಿ. ಬರಗಾಲ ಬಂದ ಕಾರಣದಿಂದ ಏನೂ ಸಿಗುವುದಿಲ್ಲ, ಯಾವ ಸುವಸ್ತುವೂ ಇಲ್ಲ. ಹಾಗಾಗಿ ನನ್ನ ತಾಯಿಯಾದಂತಹ ಕಾಮಧೇನುವನ್ನು ನೀವು ಬಯಸಿ ಬಂದವರು, ಅವರಿಲ್ಲ, ಈಗ ನನ್ನಲ್ಲಿಗೆ ಬಂದಿದ್ದೀರಿ. ಹೌದಮ್ಮ. ಸ್ವಾಮಿಗಳೇ, ನಾನು ಕೂಡ ಮುನಿಗಳ ಸಂಪರ್ಕದಲ್ಲಿಯೇ ಇದ್ದವಳು ಭೂಲೋಕದಲ್ಲಿ ಒಂದು ಕಾಲದಲ್ಲಿ. ಆ ಹೊತ್ತಿಗೆ ನನಗಾದಂತಹ ಅವಮಾನ ಏನು ಅಂತ ಹೇಳಿ ಆವಾಗಲೇ ನಾನು ತೀರ್ಮಾನ ಮಾಡಿದವಳಿದ್ದೇನೆ, ಇನ್ನು ಮುಂದೆ ನಾನು ಭೂಲೋಕಕ್ಕೆ ಹೋಗುವುದಿಲ್ಲ ಎಂಬುದಾಗಿ. ಭೂಲೋಕದಲ್ಲಿ ಇರುವವರೆಲ್ಲರೂ ಕೂಡ ಕೆಟ್ಟವರೆಂಬುದಾಗಿ ನಾನು ಮನಸ್ಥಿತಿ ಮಾಡಿಕೊಂಡವಳಿದ್ದೇನೆ. ಕೆಟ್ಟವರು? ಹೌದು. ಅವರು ಮಾಡುವಂತಹ ಅನಾಚಾರ ದುರಾಚಾರಗಳ ಪರಿಣಾಮದಿಂದಲೇ ಈ ಹೊತ್ತಿಗೆ ಭೂಲೋಕದಲ್ಲಿ ಬರಗಾಲ ಬಂದಿದೆ ಎಂಬುದನ್ನು ನಾನು ಕೂಡ ತಿಳಿದುಕೊಂಡಿದ್ದೇನೆ. ಓಹೋ. ಅದಕ್ಕಾಗಿ ನೀವು ಪರಿಪರಿಯಾಗಿ ಬೇಡುತ್ತಾ ಇದ್ದೀರಿ, ಭೂಲೋಕಕ್ಕೆ ಬರಬೇಕು ಎಂಬುದಾಗಿ. ಮುನಿವರ್ಯರೇ, ನಾನು ಬರುವುದಿಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಹೇಳುತ್ತಾ ಇದ್ದೇನೆ. ಯಾಕೆ ಬರುವುದಿಲ್ಲ ಎಂಬುದಾಗಿ ನೀವು ಕೇಳ್ಬೋದು. ಅಲ್ಲಮ್ಮ, ಈಗ ಹೇಳುತ್ತಾ ಇದ್ದೀರಿ ಯಜ್ಞಯಾಗಗಳು ನಡೆಯುವುದಿಲ್ಲ. ಹೌದು, ಅದು ಹೌದು, ಒಪ್ಪಿಕೊಳ್ಳುತ್ತೇನೆ. ಬೇಕಾದ ಸುವಸ್ತುಗಳಿಲ್ಲ. ಆದರೆ ತಾವು ಒಂದು ಮಾತು ಹೇಳಿದ್ದೀರಿ, ಏನು? ಭೂಮಿಯಲ್ಲಿ ಇದ್ದವರೆಲ್ಲ ಕೆಟ್ಟವರು, ಅವರ ಆಚರಣೆ ಸರಿಯಿಲ್ಲ. ಆದ್ರೆ ಎಲ್ಲರೂ ಕೆಟ್ಟವರಂತ ಒಪ್ಪಿಕೊಳ್ಳಿಕ್ಕೆ ಆಗುವುದಿಲ್ಲ. ಆದರೂ ನೀವು ಕೆಟ್ಟವರಂತ ಹೇಳಬೇಕಂತಾದ್ರೆ ಏನೋ ಒಂದು ಕಾರಣ ಇರಲೇಬೇಕಲ್ಲ. ನಾನು ಕಾರಣ ಇಲ್ಲದೆ ತೊಡಗುವುದೇ ಇಲ್ಲ. ಅದು ಏನು ಅಂತ ನಾವು ಸ್ವಲ್ಪ ಹಿಂದೆ ಹೋಗಬೇಕಾಗ್ತದೆ. ಇದು ಕೃತಯುಗಕ್ಕೆ ಹೋಗಬೇಕಾಗುತ್ತದೆ. ಅಮ್ಮ, ಕೃತಯುಗದ ಕತೆ ನಾನು ಪ್ರಾರಂಭ ಮಾಡುವುದು ಮೊದಲಿನಿಂದಲೇ ಪ್ರಾರಂಭ ಮಾಡುವುದು. ಅಮ್ಮ, ನೋಡೋಣ ಇಲ್ಲಿಂದ ಆರಂಭ ಆಗ್ತದೆ.
ಸಾಕಷ್ಟು ನಿದರ್ಶನಗಳನ್ನು ನಿನಗೆ ಕೊಟ್ಟೆ ಅಂತಾದ್ರೆ ಹಾ. ನಿನಗೆ ನಂಬಿಕೆ ಬರಬಹುದು. ಹಾಗಾಗಿ ಹಾ. ಅರಸ ಕಾರ್ತವೀರ್ಯ ಧರಣೀಶನ ಕಾರ್ತಿವೀರ್ಯ ಆ ಆ ಧರಣೀಶನ ಕಾರ್ತಿವೀರ್ಯ ಬರೆ ಪರಿವಾರ ಗುಣಲಿದ್ದ ಪ್ರಭುಜನೌದಾರ್ಯರ ಮರೆತಾತನನೆ ಕುಂತಿಕೊಂಡ ಅಂತ ದುರುಳದ ಧರೆಗೆ ಪಾರೆನು ಸಾಮದಿಂದ ಧರಣಿ ಜನ ಕಾರ್ತಿವೀರ್ಯರ ಬರೆ ಪರಿವಾರ ಗುಣಲಿಂಗ ಮೃದುಜ ಜನೋದಾರ್ಯರ ಆ ಆ ಜಾಬಾಲಿ ಮುನಿಯೇ, ಅಮ್ಮ. ಸತ್ಯಯುಗದಲ್ಲಿ ಹಾ. ಧರ್ಮದೇನು 4 ಪಾದಗಳನ್ನು ನೆಲದಲ್ಲಿ ಊರಿತ್ತು ಎಂಬುದಾದಂತಹ ವಿಚಾರ ಹಾ. ಎಲ್ಲರೂ ಕೂಡ ತಿಳಿದವರೇ ಇದ್ದಾರೆ. ಹಾಗಾದ್ರೆ ಆ ಹೊತ್ತಿನಲ್ಲಿ ಅಧರ್ಮ ನಡೆಯಲು ಸಾಧ್ಯ ಉಂಟೆ? ಹಾ. ನಡೆಯಬಾರದು. ಬಾರದು. ಹಾ. ಹಾಗಿದ್ದು ಆ ಹೊತ್ತಿನಲ್ಲಿ ಒಂದು ಅಧರ್ಮ ನಡೆದು ಹೋಗಿದೆಯಲ್ಲ. ಯಾವುದು ಅಮ್ಮ? ಅರಸ ಕಾರ್ತವೀರ್ಯನ ಕಥೆಯನ್ನು ನೀವು ಆಲಿಸಿರಬೇಕು. ಚೆನ್ನಾಗಿ ಗೊತ್ತು. ಕೃತವೀರ್ಯ ರಾಕಾವತಿ ದೇವಿಗೆ ಹಾ. ಪುತ್ರನಾಗಿ ಜನಿಸಿದಂತಹ ಕಾರ್ತವೀರ್ಯ ಹಾ. ಅಲ್ವೇ? ಸಹಸ್ರ ಬಾಹುಗಳು. ಹುಟ್ಟಿದಂತಹ ಕಾಲಕ್ಕೆ ಅವನಿಗೆ ಬಾಹುಗಳೇ ಇರಲಿಲ್ವಂತೆ. ಹಾ. ದತ್ತಾತ್ರೇಯರ ಅನುಗ್ರಹದಿಂದ ಅವನಿಗೆ ಸಹಸ್ರ ಬಾಹುಗಳಾಯಿತಂತೆ. ಹಾ. ಹಾಗಾದ್ರೆ ಗುರು ಒಳ್ಳೆಯದು ಸಿಕ್ಕಿದರೂ ಕೂಡ ಅವನದ್ದಾದಂತಹ ಯಾವ ವ್ಯವಹಾರ ಉಂಟು, ನಡತೆ ಉಂಟು, ಅದು ತಪ್ಪಿದ್ದಾನೆ ಎಂಬುದು ಲೋಕಮುಖದಲ್ಲಿ ಕೂಡ ಕಂಡುಕೊಂಡವರಿದ್ದಾರೆ. ಹಾ. ಅವನೇನು ಮಾಡಿದ್ದಾನೆ? ಒಳ್ಳೆ ಆಡಳಿತವೇನೋ ಮಾಡಿದ್ದಾನೆ. ಹಾ. ಆದ್ರೆ ಗುರುಗಳೇ ಹೇಳಿದ್ದಾರಂತೆ, ಹಾ. ಯಾವ ಕಾಲಕ್ಕೆ ನೀನು ಬ್ರಾಹ್ಮಣರಿಗೆ ಹಿಂಸೆಯನ್ನು ನೀಡುತ್ತೀಯಾ ಆ ಕಾಲಕ್ಕೆ ನಿನಗೆ ಮರಣ ಬರುತ್ತದೆ ಎಂಬುದಾಗಿ ಹಾ. ಆ ವಿಚಾರವನ್ನು ಅವನು ಸ್ಪಷ್ಟವಾಗಿ ತಿಳಿದುಕೊಂಡಿದ್ದರೂ ಕೂಡ ಹಾ. ಕ್ಷಾತ್ರ ತೇಜಸ್ಸು ಹಾ. ಹುಮ್ಮಸ್ಸಿನಿಂದ ಅಹಂಕಾರದಿಂದಲೇ ವರ್ತಿಸಿದವನಿದ್ದಾನೆ. ಬೇಟೆಯಾಡಬೇಕೆಂಬ ಉದ್ದೇಶದಿಂದ ಕಾಡಿಗೆ ತೆರಳಿದರಂತೆ. ಹಾ. ಬೇಟೆಯಾಡಿ ಜಮದಗ್ನಿ ಮಹರ್ಷಿಗಳ ಆತಿಥ್ಯವನ್ನು ಸ್ವೀಕರಿಸಲು ಹಾ. ತಮ್ಮದಾದಂತಹ ಆಶ್ರಮಕ್ಕೆ ಬರಬೇಕು ಎಂಬುದಾಗಿ ಕೇಳಿದಂತಹ ಕಾಲಕ್ಕೆ ಹಾ. ತನ್ನವರ ಒಡಗೂಡಿ ಹೋದವನಿದ್ದಾನೆ. ಹಾ. ಅಲ್ಲಿ ಶಬಲಾದೇವಿಯ ಅನುಗ್ರಹದಿಂದ ಹಾ. ಜಮದಗ್ನಿ ಮಹರ್ಷಿಗಳು ಬಂದಂತಹ ಎಲ್ಲವರಿಗೂ ಕೂಡ ಹಾ. ಊಟದ ಉಪಚಾರವನ್ನು ಮಾಡಿದರಂತೆ. ಹಾ. ಅಲ್ವೇ? ಖಂಡಿತ. ಆದ್ರೆ ಇವನೇನು ಮಾಡಿದ? ಹಾ. ಇವನು ಅರಸ ಚಕ್ರವರ್ತಿ ಇದ್ದಾನೆ ಎಂಬಂತಹ ಅಹಂಕಾರದಿಂದ ಹಾ. ಉಂಡ ಮನೆಗೆ ಎರಡನ್ನು ಬಗೆದ. ಬಲಾತ್ಕಾರದಿಂದ ಹಾ. ಈ ವಿಚಾರವನ್ನು ತಿಳಿದು ಹಾ. ಅಲ್ಲಿರುವಂತಹ ಶಬಲಾದೇವಿಯನ್ನು ತನ್ನದಾದಂತಹ ಅರಮನೆಗೆ ಸೆಳೆದೊಯ್ದ. ಹಾ. ಹಾಗಾದ್ರೆ ಹಾ. ಜಮದಗ್ನಿ ಮಹರ್ಷಿಗಳ ಮಾತನ್ನು ಕೂಡ ಧಿಕ್ಕರಿಸಿದ. ಹಾ. ಅಷ್ಟು ಮಾತ್ರವಲ್ಲ, ಅವನು ಮಾಡಿದಂತಹ ಅನ್ಯಾಯವನ್ನು ಸರಿಪಡಿಸಲು ಹಾ. ಭಾರ್ಗವರಾಮರೇ ಭೂಮಿಗೆ ಬಂದರಂತೆ. ಹಾ. ಅವನ ತಲೆಯನ್ನು ಕೆತ್ತಿದರಂತೆ. ಹಾ. ಮತ್ತೆ ಸಿಟ್ಟುಗೊಂಡಂತಹ ಅವರು ಹಾ. 21 ಬಾರಿ ಭೂಪ್ರದಕ್ಷಿಣೆ ಮಾಡುವುದರ ಮೂಲಕವಾಗಿ ದುಷ್ಟ ಕ್ಷತ್ರಿಯರ ಶಿರವನ್ನೇ ನಾಶ ಮಾಡಿದರಂತೆ. ಹಾ. ಆ ಕಾಲಕ್ಕೆ ಹಾ. ವರ್ಣಸಂಕರವೇ ಆಗಿ ಹೋಯಿತಂತೆ. ಹಾ. ಹಾಗಾದ್ರೆ ಅಂತಹ ವರ್ಣಸಂಕರವು ಸೃಷ್ಟಿಯಾಗಲು ಕಾರಣ ಏನು ಎಂಬುದನ್ನು ನಾವು ಆಲೋಚನೆ ಮಾಡುವಾಗ ಹಾ. ಏನದು? ಹಾ. ಇವನದ್ದಾದಂತಹ ಅಹಂಕಾರವೇ ಸ್ವಾರ್ಥ ಮನೋಧರ್ಮವೇ ಕಾರಣವಾಗುತ್ತದೆ. ಅಂತಹ ಅಹಂಕಾರವು ಸ್ವಾರ್ಥ ಪರಂಪರೆಯವರು ಆ ಭೂಲೋಕದಲ್ಲಿ ಇದ್ದಾರೆ. ಅಂತಹ ಭೂಲೋಕಕ್ಕೆ ನಾನು ಬರುವುದಿಲ್ಲ ಎಂಬಂತಹ ವಿಚಾರವನ್ನು ನಿನಗೆ ಸ್ಪಷ್ಟಪಡಿಸ್ತಾ ಇದ್ದೇನೆ. ಅಷ್ಟು ಮಾತ್ರವಲ್ಲ, ಇದು ನಾನು ಹೇಳಿದ ಕಥೆಯನ್ನು ಕೇಳಿದರೂ ಕೂಡ ಹಾ. ನನ್ನದಾದಂತಹ ಸ್ವ ಅನುಭವವೇ ಭೂಲೋಕದಲ್ಲಿ ಉಂಟು. ಹಾ. ವಸಿಷ್ಠ ಮುನಿಗಳ ಆಶ್ರಮದಲ್ಲಿ ಇದ್ದವಳು ನಾನು. ಹಾ. ಆ ಕಾಲಕ್ಕೆ ಕತೆ ಗೊತ್ತಿರಬೇಕು ಹಾ. ಅಲ್ವೇ? ಕೌಶಿಕರ ಪ್ರಕರಣವೊಂದು ನಡೆದು ಹೋಯಿತಲ್ಲ. ಹೌದು. ಆವಾಗ ವಸಿಷ್ಠ
ವಸಿಷ್ಠರು ಏನು ಹೇಳಿದ್ರು? ಹಾ. ಅಮ್ಮ, ನಿಮ್ಮ ರಕ್ಷಣೆಯನ್ನು ನೀವೇ ಮಾಡಿಕೊಳ್ಳಿ ಎಂಬುದಾಗಿ. ಹಾ. ನನ್ನ ರಕ್ಷಣೆಯನ್ನು ನಾನು ಮಾಡಿಕೊಂಡರೂ ಕೂಡ ಹಾ. ಅವರಿಗೆ ಸರಿಯಾದ ಉತ್ತರವನ್ನು ಕೊಟ್ಟರೂ ಕೂಡ ಹಾ. ಅಂತಹ ದುರುಳರು, ದುಷ್ಟರು ಅಥವಾ ಸ್ವಾರ್ಥ ಪರಂಪರೆಯವರು ಇರುವಂತಹ ಆ ಭೂಮಿಗೆ ನಾನು ಕಾಲಿಡುವುದಿಲ್ಲ ಎಂಬುದಾಗಿ ನಾನು ತೀರ್ಮಾನ ಮಾಡಿದ್ದೇನೆ. ಸ್ವಾಮಿಗಳೇ, ಹಾ. ನನ್ನನ್ನು ಪರಿಪರಿಯಾಗಿ ಒತ್ತಾಯ ಮಾಡುವುದು ಬೇಡ. ಆ ಭೂಮಿಗೆ ನಾನು ಬರುವುದಿಲ್ಲ. ಅಮ್ಮ, ಹ್ಮ್. ತಾವು ಕೆಲವು ಉದಾಹರಣೆಗಳನ್ನು ಕೊಟ್ಟಿದ್ದೀರಿ. ಹೌದು. ಕಾರ್ತಿವೀರ್ಯನ ಉದಾಹರಣೆ. ಹ್ಮ್. ಕಾರ್ತಿವೀರ್ಯ ಅನ್ಯಾಯ ಮಾಡಿದ್ದು ಹೌದು, ಹ್ಮ್. ಆದರೆ ಅದೇ ಭೂಮಿಗೆ ಹ್ಮ್. ಭಾರ್ಗವ ಬಂದದ್ದು. ಹೌದು. ಶ್ರೀಮನ್ನಾರಾಯಣ ಭಾರ್ಗವನಾಗಿ ಹ್ಮ್. ಆತನ ಹನನವಾಗಿದೆ ಹಾ. ಅಲ್ವಾ? ಹ್ಮ್. ಮತ್ತೆ ಕೌಶಿಕನ ಪ್ರಕರಣದಲ್ಲಿ ಹ್ಮ್. ಆ ಕೌಶಿಕನು ಬ್ರಹ್ಮತ್ವವನ್ನು ಪಡೆದು ಮಹಾನ್ ವಿಶ್ವಾಮಿತ್ರ ಎಂಬುದಾಗಿ ಪ್ರಕಟಗೊಂಡವ. ಹಾ. ಅಂದ್ರೆ ಅದು ಒಳಿತಾದದ್ದು ಕೂಡ ಭೂಮಿಯಲ್ಲಿ. ಹ್ಮ್. ಆದರೆ ಅಮ್ಮ, ಹ್ಮ್. ಈ ಭೂಮಿಯಲ್ಲಿ ಮಾತ್ರ ಕೆಟ್ಟವರು, ಮತ್ತೆ ಸ್ವರ್ಗದಲ್ಲೂ ಇದ್ದಾರ. ಇಲ್ಲೂ ಇದ್ದಾರೆ. ಹಾ, ಯಾರು? ನಿಮ್ಮ ದೇವೇಂದ್ರ ಮಾಡಿದ್ದು ಏನು ಮಾಡಿದ್ರು? ಗುರುವ ಕಯಾದು ಪುತ್ರನ ದಿಕ್ಕಿಗೆ ಆ ಗುರುಬಾಕಯಾದು ಪುತ್ರನಲ್ಲಿ ನಿಮ್ಮ ಸುರಪಾಲ ಶಿಶ್ವತ್ವ ವಹಿಸುತ್ತ ಅಂತ್ಯದಲ್ಲಿ ನಿಮ್ಮ ಸುರಪಾಲ ಶಿಷ್ಯತ್ವ ವಹಿಸುತ್ತಂತ್ಯದಲ್ಲಿ ಗುರು ಬಕಯಾದು ಪುತ್ರನಲ್ಲಿ ನಿಮ್ಮ ಸುರಪಾಲ ಶಿಷ್ಯತ್ವ ವಹಿಸುತ್ತಂತ್ಯದಲ್ಲಿ ಪರಮ ಪೂಜನ ಶೀಲ ಕಸಿದು ಪರಮ ಪೂಜನ ಶೀಲ ಕಸಿದು ಜೀವವಿರುವಂತೆ ಮುಂದ ಪಾಪಗಳೇನು ಕಿರಿದೋ ಜೀವವಿರುವಂತೆ ಮುಂದ ಪಾಪಗಳೇನು ಕಿರಿದೋ ಗುರುಬಾಕಯಾದು ಪುತ್ರನಲ್ಲಿ ಅಂಪಾನ ಆ ಅಮ್ಮ, ಮುನಿಗಳೇ, ತಾವು ಬಹಳ ಹಿಂದೆ ಹೋಗಿದ್ದೀರಿ ಅಲ್ವ ಹೌದು. ಕತೆ ಹೇಳುವುದಕ್ಕೆ. ಹ್ಮ್. ತಾವು ಹಿಂದೆ ಹೋದಾಗ ನಾನು ಹಿಂದೆ ಹೋಗಬೇಕಾಗ್ತದೆ. ಯಾವ ರೀತಿಯಲ್ಲಿ? ಆ ಕೃತಯುಗದಲ್ಲಿ ಹ್ಮ್. ಕಾರ್ತಿವೀರ್ಯನ ಪ್ರಕರಣವನ್ನು ಹೇಳಿದೆ. ಹ್ಮ್. ನಾನು ಮತ್ತೊಂದು ಪ್ರಕರಣವನ್ನು ಹೇಳುವುದು. ಏನು? ಹಿರಣ್ಯಾಕ್ಷ, ಹಿರಣ್ಯಕಶಿಪು ಹ್ಮ್. ಇಬ್ಬರು ದುರುಳರಿದ್ದರು ಹುಟ್ಟಿದ್ದು ಭೂಮಿಯಲ್ಲಿ. ಅಲ್ವಾ? ಹ್ಮ್. ಅದರಲ್ಲಿ ಹಿರಣ್ಯಾಕ್ಷನ ಹನನಾದ ಮೇಲೆ ಹ್ಮ್. ಹಿರಣ್ಯಕಶಿಪುವನ್ನು ಶ್ರೀಮನ್ನಾರಾಯಣ ಹ್ಮ್. ನರಸಿಂಹನಾಗಿ ಕೊಂಡರು. ಹೌದು. ಆತನು ನರಸಿಂಹನಾಗಿ ಅಲ್ಲಿವರೆಗೆ ಬರಬೇಕಂತ ಹ್ಮ್. ಕಾರಣ ಯಾರು? ಕಾರ್ತಿವಿ ಹಿರಣ್ಯಕಶಿಪಿನ ಮಗ, ಹ್ಮ್. ಅರ್ಥಾತ್ ಕಯಾನು ಪುತ್ರ ಅಂತ ಪ್ರಹ್ಲಾದ. ಹೌದು. ಆತ ಶ್ರೀಮನ್ನಾರಾಯಣ ಎಂದೆಳೆದ. ಹ್ಮ್. ಗುರುಗಳು ಹೊರ ಹೇಳಿದ್ರೆ ಇವನ ಬಾಯಿಂದ ಹರಿ ಹ್ಮ್. ಹರಿಭಕ್ತನಾಗಿ ಮೆರೆದ. ಅದಕ್ಕೆ ಕಾರಣಕರ್ತರು ನಾರದರಲ್ಲ. ಹಾ, ಹೌದು. ಹ್ಮ್. ಆ ಕಾರಣದಿಂದ ಹರಿಭಕ್ತರಾಗಿ ಬೆಳೆದು ಹ್ಮ್. ಹಿರಣ್ಯಕಶಿಪಿನ ಹನನಕ್ಕೆ ಕಾರಣ ಆದ. ಹ್ಮ್. ಆ ಬಳಿಕ ಹ್ಮ್. ಪ್ರಹ್ಲಾದನ ಒಳ್ಳೆಯ ಶೀಲತ್ವದ ಆಡಳಿತ ನಡೆಯುತ್ತಾ ಇದೆ. ಹಾ. ಆ ಆಡಳಿತದಲ್ಲಿ ಆತನ ಭಕ್ತಿಯ ಪರಾಕಾಷ್ಠೆಯಾಗಿ ಹ್ಮ್. ಯಾರು ಸಾವನ್ನೇ ಪಡೆಯುತ್ತಿರಲಿಲ್ಲ. ಹಾ. ಎಲ್ಲ ಶೀಲವಂತರಾಗಿದ್ದರು. ಹ್ಮ್. ಇದನ್ನು ಕಂಡು ಹ್ಮ್. ಅಮ್ಮ, ಕೆಲವೊಮ್ಮೆ ಭೂಮಿಯಲ್ಲಿ ಒಳ್ಳೆಯವರನ್ನು ಕಂಡ್ರೆ
ಮತ್ತೊಬ್ಬರಿಗೆ ಮತ್ಸರಾಗುವುದು. ಹ. ಆದರೆ ಇಲ್ಲಿ ಮತ್ಸರಾದದ್ದು ಯಾರಿಗೆ? ಭೂಮಿಯಲ್ಲಿದ್ದವರಿಗೆಲ್ಲ. ಮತ್ತೆ ನಿಮ್ಮೊಡೆಯ ದೇವೇಂದ್ರನಿಗೆ ಮತ್ಸರ ಬಂತು. ಆ ಈಗ ದೇವೇಂದ್ರ ಹಾ. ನೀವು ಇಲ್ಲಿಗೆ ಬರುವಾಗ ಹಾ. ಅವನು ನಿಮ್ಮವನಾಗಿರ್ತಾನೆ. ಹಾ. ಈ ವಿಚಾರವನ್ನು ಹೇಳುವಾಗ ನಿಮ್ಮ ಒಡೆಯ ದೇವೇಂದ್ರ ಅಲ್ವಾ? ನಿಮ್ಮ ಒಡೆಯ. ನಮ್ಮ ಒಡೆಯ ಹೌದು. ನಾನು ಬಂದದ್ದು ಅಲ್ಲಿಗೆ. ಹ್ಮ್. ನೀವಿಷ್ಟು ಹೇಳುವಾಗ ನಾನು ಹೇಳಲೇಬೇಕಲ್ಲ. ದೇವೇಂದ್ರ ಏನು ಮಾಡಿದ? ಈ ಪ್ರಹ್ಲಾದನ ಒಳಿತನ್ನು ನೋಡುವುದಕ್ಕೆ ಆಗದೆ ಆ, ಅವನಲ್ಲಿ ಒಂದು ಶಿಷ್ಯತ್ವ ಸ್ವೀಕರಿಸಿದ, ವೇಷವನ್ನು ಮರೆಮಾಚಿಕೊಂಡು. ಹ್ಮ್. ಈಗ ಎಂಥವರೂ ಶಿಷ್ಯತ್ವ ಪಡೆಯುತ್ತಾರೆ. ಹ್ಮ್. ಬೇಕಾದ ವಿದ್ಯೆಯನ್ನು ಕಲಿತ ಬಳಿಕ ಹ್ಮ್. ಗುರುಗಳಿಗೆ ಬೇಕಾದ ಗುರುದಕ್ಷಿಣೆಯನ್ನು ಕೊಡುವುದು ಆ, ವಾದಿ. ಹ್ಮ್. ನಾನು ಹ್ಮ್. ತಿರಿಮೆ. ಆದರೆ ದೇವೇಂದ್ರ ಏನು ಮಾಡಿದ? ಏನು ಮಾಡಿದ? ಗುರುವಿಗೆ ಗುರುದಕ್ಷಿಣೆಯನ್ನು ಕೊಡಲಿ, ಹ್ಮ್. ಅವನಲ್ಲಿ ಕೇಳಿ ಹ್ಮ್. ಅವನ ಶೀಲತ್ವವನ್ನೇ ಅಪಹರಿಸಿದ, ಆ, ಅದನ್ನೇ ದಾನವಾಗಿ ಪಡೆದ. ಹ್ಮ್. ಈ ಶೀಲತ್ವ ಅಂದ್ರೆ ಏನಮ್ಮ? ಹ್ಮ್. ಇದು ಪ್ರಹ್ಲಾದ ಒಳ್ಳೆಯವನಾಗಿ ಶೀಲವಂತನಾಗಿ ಬೆಳೆದಂತ ಆತ ಜೀವ ಇದ್ದು ಸತ್ತ ಹಾಗೆ ಬೆಳೆಯುವ ಹಾಗೆ ಮಾಡಿದ್ದು ಈ ದೇವೇಂದ್ರನು. ಆ, ಆದ್ದರಿಂದ ಭೂಮಿಯ ಒಳಿತನ್ನು ದೇವೇಂದ್ರ ಕೂಡ ಬಯಸುವುದಿಲ್ಲ. ಆ, ಆದ್ದರಿಂದ ಅಮ್ಮ, ಕೆಟ್ಟದ್ದು ಅಲ್ಲಿಯೂ ಇರ್ತದೆ, ಇಲ್ಲ ಅಂತಲ್ಲ. ಅಂತ ಕೆಟ್ಟದ್ದು ದೇವಲೋಕದಲ್ಲೂ ಉಂಟು. ಆದ್ದರಿಂದ ದೇವೇಂದ್ರನು ಕೆಟ್ಟದ್ದು ಮಾಡಿದ್ದಾನೆ, ಭೂಮಿಯಲ್ಲಿ ಒಳಿತು ಉಂಟು. ಆದ್ದರಿಂದ ಅಮ್ಮ, ಇದು ವಾದ ಮಾಡದೆ ಭೂಮಿಯ ಕಡೆಗೆ ನಿಮ್ಮ ಪಾದವನ್ನು ಬೆಳೆಸಬೇಕೆಂಬುದಾಗಿ ಮತ್ತು ಕೇಳಿಕೊಳ್ಳುತ್ತಾ ಇದ್ದೇನೆ ಅಮ್ಮ. ಮಣಿಗಳೇ, ಹಾ. ವಿಚಾರ ಸ್ಪಷ್ಟವಾಗಿ ನೀವು ಹೇಳಿದವರಿಗೆ ಪ್ರಹ್ಲಾದನ ಶೀಲವನ್ನು ಕಸಿದದ್ದು ದೇವೇಂದ್ರ ಅಲ್ವಾ? ಬ್ರಾಹ್ಮಣ ರೂಪಧಾರಿ ಆಗಿಕೊಂಡು ಅವನು ವಿದ್ಯಾಭ್ಯಾಸಕ್ಕಾಗಿ ಅಲ್ಲಿ ಹೋದವನು, ಶಿಷ್ಯತ್ವ ಸ್ವೀಕರಿಸಿದ ಅಲ್ವೇ? ಹಾ. ದೇವೇಂದ್ರನಾಗಿ ಹೋದದ್ದಲ್ಲ, ಬ್ರಾಹ್ಮಣ ರೂಪದಲ್ಲಿ ಹೋದದ್ದು. ಹೌದು. ಆ ಕಾಲಕ್ಕೆ ಬ್ರಾಹ್ಮಣರು ಏನು ಕೇಳಿದರೂ ಕೊಡಬೇಕು. ಅಲ್ಲ, ಬ್ರಾಹ್ಮಣರು ಕೇಳಬೇಕು, ಹೌದು. ಆದ್ರೆ ಶಿಷ್ಯನಾದವ ಬ್ರಾಹ್ಮಣನಾದ್ರೂ ಹೋದು ಶಿಷ್ಯನಾಗಿ ಅಲ್ವಾ? ಯಾಕೆ ಹೋದ ಎಂಬಂತಹ ಪ್ರಶ್ನೆ ಅಲ್ಲಿ ಹುಟ್ಟಿಕೊಳ್ಳುತ್ತದೆ. ಹಾ. ಶೋಣಿತಾಪುರವನ್ನೇ ಮೂಲಪಟ್ಟಣವಾಗಿರಿಸಿಕೊಂಡು ಹಾ. ಅವರು ಮಾಡಬಾರದಂತಹ ಅನ್ಯಾಯವನ್ನೇ ರಾಕ್ಷಸ ಪರಂಪರೆಯಲ್ಲಿ ಮುಂದುವರಿಸುತ್ತಾ ಹೋದರೆ ಹಾ. ಲೋಕದಲ್ಲಿ ಅಧರ್ಮವೇ ತಾಂಡವಾಡುತ್ತದೆ ಎಂಬಂತಹ ಉದ್ದೇಶವನ್ನು ಇಟ್ಟುಕೊಂಡಂತಹ ದೇವೇಂದ್ರ ಹಾ. ಯಾಕೆ ಲೋಕಕ್ಕೆ ಹಿತವನ್ನು ಬಯಸುವವನು ಸಹಸ್ರಾಕ್ಷನಿದ್ದಾನೆ. ಹಾ. ಹಾಗಾಗಿಯೇ ನಾನು ವಿಚಾರವನ್ನು ಮಂಡಿಸ್ತಾ ಇದ್ದೇನೆ ಸ್ವಾಮಿಗಳೇ. ಹಾ. ಹಾಗಾಗಿ ಇವನದ್ದಾದಂತಹ ಶೀಲದಿಂದ ಮುಂದೆ ಹುಟ್ಟಿಕೊಳ್ಳುವಂತಹ ಯಾವ ವರ್ಗ ಉಂಟು, ಹಾ. ಅದರಿಂದ ಲೋಕಕ್ಕೆ ಅಧರ್ಮಪ್ರಾಯಕರಾಗಿ ಬೆಳೆಯುತ್ತಾರೆ, ಹಾ. ಅಧರ್ಮದ ಪೋಷಕರಾಗುತ್ತಾರೆ ಎಂಬಂತಹ ಉದ್ದೇಶವನ್ನು ಮನಗಂಡಂತಹ ದೇವೇಂದ್ರ ಹಾ. ಲೋಕದ ಹಿತದೃಷ್ಟಿಯನ್ನು ಇರಿಸಿಕೊಂಡೇ ಅವನು ಈ ರೀತಿಯಾಗಿ ಶೀಲವನ್ನು ಕೇಳಿದವನಿದ್ದಾನೆ. ಆದರೆ ಓಹೋ. ಶೀಲವನ್ನು ಪಡೆದ ನಂತರ ಹಾ. ಪ್ರಹ್ಲಾದ ಏನಾದ ಎಂಬಂತಹ ಪ್ರಶ್ನೆ, ಪ್ರಹ್ಲಾದ ಪರಮ ಭಾಗವತೋತ್ತಮ ಎಂಬಂತಹ ಬಿರುದನ್ನು ಪಡೆಯಲಿವೆ. ಅವನು ಹಿಂದೆ ಪಡೆದದ್ದಲ್ಲ. ಹಾ. ಶೀಲವನ್ನು ಕೊಟ್ಟ ನಂತರ ಅವನು ನಿರತವಾಗಿಯೇ ದೇವರನ್ನು ಭಜಿಸುವುದರ ಮೂಲಕವಾಗಿಯೇ ಹಾ. ಈ ಭಾಗವತೋತ್ತಮ ಪಟ್ಟವನ್ನು ಪಡೆದಿದ್ದಾನೆ. ಹಾ. ಹಾಗಾದ್ರೆ ಲೋಕಮುಖದಲ್ಲಿ ಪ್ರಹ್ಲಾದನ ಚರಿತ್ರೆ ಏನುಂಟು ಅದನ್ನು ಹಾ. ತೋರಿಸಿಕೊಟ್ಟವನು ದೇವೇಂದ್ರನಿದ್ದಾನೆ. ಅವನೆಲ್ಲಿಯೂ ಕೆಟ್ಟ ಕಾರ್ಯವನ್ನು ಮಾಡಿದ್ದಾನೆ, ಓಹೋ. ಮಾಡಿದ್ದೆಲ್ಲವೂ ಕೂಡ ಹಾ. ಒಳಿತನ್ನೇ ಮಾಡಿದ್ದಾನೆ. ಹಾ. ಆದ್ದರಿಂದ ಅಂತಹ ದುರುಳರಿರುವಂತಹ ಭೂಲೋಕಕ್ಕೆ ಹಾ. ನಾನು ಬರುವುದಿಲ್ಲ, ನನ್ನನ್ನು ನೀವು ಹಠ ಮಾಡಿ ಕರೆದುಕೊಂಡು ಹೋಗಬೇಕೆಂಬಂತಹ ಉದ್ದೇಶವನ್ನು ಬಿಟ್ಟು ಬಿಡಿ, ಹಾ. ನಾನು ಬರುವುದಿಲ್ಲ. ಬೇಡ ಬೇಡ ಬಿಡು. ಬೇಡ ಬೇಡ ಬರಿದೆ ಚಲಬ ಮಾಡಬೇಡ ಯತಿವರ.
ಬರಬೇಕು ಎಂಬುದಾಗಿ ನೀನು ಮಂಡಿಸುತ್ತಾ ಇದ್ದೀಯ. ಬಂದ ಉದ್ದೇಶ ಅದೇ ಅಲ್ವೇ? ನಿನ್ನ ಉದ್ದೇಶ ಒಳ್ಳೆಯದು. ಹಾ ನೀನಾಗಿಯೇ ಯಾಗವನ್ನು ಮಾಡುತ್ತಿ ಅಂತಾದ್ರೆ ಈ ದೇವಲೋಕದಲ್ಲಿ ಅದಕ್ಕೆ ಬೇಕಾದಂತಹ ಪ್ರೋತ್ಸಾಹವನ್ನು ನಾನು ಕೊಡುವವಳಿದ್ದೇನೆ. ಭೂಲೋಕಕ್ಕೆ ಬರಬೇಕು ಎಂಬಂತಹ ನಿನ್ನ ಯಾವ ವಾಕ್ಯ ಉಂಟು ಅದಕ್ಕೆ ನಾನು ವಿರೋಧವನ್ನು ಮಾಡುತ್ತಾ ಇದ್ದೇನೆ. ಯಾಕಮ್ಮ? ನೋಡು, ಭೂಲೋಕದಲ್ಲಿರುವವರು ಎಲ್ಲರೂ ಕೂಡ ಹಾಳಾಗಿ ಹೋಗಿದ್ದಾರೆ ಎಂಬುದಾಗಿ ಹೇಳುವವಳು ನಾನಲ್ಲ. ಮತ್ತೆ ನೋಡು, ಹಲವರು ಮಾಡುವಂತಹ ಕಾರ್ಯದಿಂದ ಲೋಕವೇ ಹಾಳಾಗಿ ಹೋಗುತ್ತದೆ. ಯಾಕಂದ್ರೆ ಭೂಲೋಕವಾಸಿಗಳು ಇದುವರೆಗೆ ಮಾಡಿದ್ದೆಲ್ಲವೂ ಕೂಡ ಹಾಗೆ. ಯಾವುದಮ್ಮ? ಮನಸ್ಸಾಗುವಾಗ ದೇವರನ್ನು ಪೂಜೆ ಮಾಡುವುದು, ಮನಸ್ಸಿಲ್ಲದವಾಗ ದೇವರನ್ನೇ ಹಳೆಯುವುದು, ದೇವರಿಲ್ಲ ಎಂಬಂತಹ ವಾದವನ್ನು ಮಂಡಿಸುವುದು. ಹಾಗಾಗಿ ಎರಡು ಮನಸ್ಸಿನಲ್ಲೂ ಕೂಡ ಅವರಲ್ಲಿಯೇ ಉಂಟು ಎಂಬಂತಹ ವಿಚಾರ ನಾನು ಕಂಡುಕೊಂಡಬಲ್ಲಿದ್ದೇನೆ. ನಾಸ್ತಿಕವಾದ, ಆಸ್ತಿಕವಾದ. ಹೌದು. ಈಗ ನಾನು ಇನ್ನು ಸ್ವಲ್ಪ ಹಿಂದಿನಿಂದ ಸ್ವಲ್ಪ ಮುಂದೆ ಹೋಗುತ್ತಾ ಇದ್ದೇನೆ. ಯಾವುದಮ್ಮ? ತ್ರೇತಾಯುಗದ ಕಥೆಯನ್ನು ಹೇಳಬೇಕು. ಸ್ವಾಮಿಗಳೇ, ತ್ರೇತಾಯುಗದಲ್ಲಿ ಮೆರೆದವನು ರಾವಣ ಅಲ್ವೇ? ವೇದಗಳ ಅಧ್ಯಯನವನ್ನು ಮಾಡುವುದರ ಮೂಲಕವಾಗಿ ವೇದಗಳಿಗೆ ಭಾಷ್ಯವನ್ನು ಬರೆದವನೇ ರಾವಣನಿದ್ದಾನೆ. ಹಾಗಾದರೆ ಬ್ರಾಹ್ಮಣ ಎಂಬುದಾಗಿ ಎಲ್ಲರೂ ಕೂಡ ಒಪ್ಪಿಕೊಂಡವರಿದ್ದಾರೆ. ಪರಮ ಶಿವಭಕ್ತ ಎಂಬಂತಹ ವಿಚಾರವನ್ನು ಅವನೇ ಹೇಳಿಕೊಂಡವನಿದ್ದಾನೆ. ವಿಶ್ವವಿನ ಮಗ ಆದ ಕಾರಣ ಬ್ರಾಹ್ಮಣ ಯಾವುದು ಅಲ್ವೇ? ಹಾಗಾದರೆ ಅವನೇನು ಮಾಡಿದ್ದಾನೆ? ಬೆಳಗಿನ ಹೊತ್ತು ಶಿವನನ್ನು ಪೂಜೆ ಮಾಡುವುದು, ಸಂಜೆಯ ಹೊತ್ತಿನಲ್ಲಿ ಹೇಳುವ ಕ್ರಮ ಉಂಟು, ಕಂಠಪೂರ್ತಿ ಕುಡಿದು ಅನ್ಯ ದೇವರನ್ನು, ಶಿವನನ್ನು ಬಿಡಿ, ಅನ್ಯ ದೇವರನ್ನು ದೂಷಿಸುವಂತಹ ಕಾರ್ಯವನ್ನು ಮಾಡುತ್ತಾ ಇದ್ದವನು. ಅವನ ಪರಂಪರೆಯನ್ನೇ ಕಂಡು ಅವನದ್ದಾದಂತಹ ಯಾವ ವಾಸಿಗಳಿದ್ದಾರೆ ಅವರು ಕೂಡ ಕಂಠಪೂರ್ತಿ ಕುಡಿದು ದೇವರಿಗೆ ಬೈಯುವಂತಹ ಕಾರ್ಯಕ್ರಮವನ್ನೇ ಮಾಡುತ್ತಾ ಇದ್ದಾರೆ. ಹಾಗಾದರೆ ಅಂತಹ ದುರುಳರಿರುವ ದುಷ್ಟರಿರುವ ಆ ಭೂಮಿಗೆ ನಾನು ಬಂದೆ ಅಂತ ಆದ್ರೆ ಅದು ಒಳಿತಾಗುವುದಿಲ್ಲ. ಹಾಗಾಗಿ ಸ್ವಾಮಿಗಳು ನನ್ನನ್ನು ಕರೆದುಕೊಂಡು ಹೋಗಬೇಕಂತಹ ವಿಚಾರ ಇಲ್ಲಿಗೆ ಬಿಟ್ಟು ಬಿಡಿ, ನಾನು ಅಲ್ಲಿಗೆ ಬರುವುದಿಲ್ಲ. ಅಮ್ಮ, ರಾವಣ ಮಾಡಿದ ಕಾರ್ಯದ ಬಗ್ಗೆ ತಾವು ಹೇಳಿದ್ದೀರಿ. ಹೌದು. ಮದ್ಯಪಾನ ಅಲ್ವಾ? ಮದ್ಯಪಾನ ಮಾಡಿ ಮಾಡುವಂತ ಕಾರ್ಯ ಮಾಡಿದ್ದಾನೆ ಅಂತ ಅನ್ಯಾಯ ಮಾಡಿದ್ದಾನೆ, ಖಂಡಿತ ಹೌದು. ಆದರೆ ಆ ರಾವಣ ಬದುಕುಳಿಯಲಿಲ್ಲ. ಅದು ಹೌದು, ಸತ್ತಿದ್ದಾನೆ. ಅವನನ್ನು ರಾಮನೇ ಕೊಂದಿದ್ದಾನೆ. ಶ್ರೀಮನ್ನಾರಾಯಣ ರಾಮನಿಗೆ ಅವತರಿಸಿ ಕೊಂದದ್ದು. ಆದರೆ ಅಮ್ಮ, ಇದು ಕುಡಿಯೋರು ಭೂಮಿಯವೇ ಮಾತ್ರವ ಅಮ್ಮ? ನಾನು ತಿಳಿದದ್ದು ಭೂಮಿಯಲ್ಲಿ ಮಾತ್ರ ಇರುವುದು, ಇಲ್ಲಿ ಸಿಗುವುದಿಲ್ವ? ಇಲ್ಲಿ ಸಿಗುವುದಿಲ್ಲ ಅಮ್ಮ. ಹಿಂದೆ ಇಂದ್ರ, ಹಿಂದೆ ಕಿಂದ್ರ ಸುರೆಯ ಕುಡಿದು ಚಂದ್ರಮೌಳಿಗೆದುರು ನಿಂತ ಹಿಂದಕ್ಕಿಂದ್ರ ಸುರೆಗ ಕುಡಿದು ಚಂದ್ರಮೌಳಿಗೆದುರು ನಿಂತ ಚಂದ್ರಮೌಳಿಗೆದುರು ನಿಂತ ಕುಂದ ಮೆರಸಿ ಪದದ ಅಳಿವೆ ಎಂದು ಬೀಳಲು ಮೆರೆದೆ ಬರರ ಹಣಿವೆ ಎಂದು ಕೇಳಲು ಹಿಂದಕ್ಕಿಂದ ಸುರೆಯ ಕುಡಿದು ಚಂದ್ರಮೌಳಿ ಎದುರು ನಿಂತ ಅಮ್ಮ.
ಮದ್ಯಪಾನ ಮಾಡುವ ವಿಷಯಕ್ಕೆ ಬಂದಿದ್ದೀರಿ. ಈಗ ಮದ್ಯಪಾನ ಮಾಡದವರು ಯಾರು ಇಲ್ಲ. ಮತ್ತೆ ಬಡವರು ಎಲ್ಲ ಏನಿಲ್ಲದವರು ಅವರು ಕುಡಿಯುವುದಕ್ಕೆ ಹೆಸರು ಬೇರೆ, ದೊಡ್ಡವರು ಕುಡಿಯುವುದಕ್ಕೆ ಹೆಸರೇ ಬೇರೆ. ಹೀಗೆಲ್ಲ ಇರ್ತದೆ. ಅದರ ಕುರಿತಾಗಿ ಅಧ್ಯಯನ ಮಾಡಿದ್ದೀರಿ? ಅಲ್ಲಮ್ಮ, ಅನುಭವದ ಬಗ್ಗೆ ಹೇಳುವುದು. ಭೂಮಿಯಲ್ಲಿ ಮಾತ್ರ ಅಲ್ಲ, ಇದರ ಬಗ್ಗೆ ಅನುಭವವನ್ನು ಸ್ವರ್ಗದವರೆಗೂ ನಾನು ತಿಳಿದಿದ್ದೇನೆ. ಅಮ್ಮ, ಈವಾಗ ನೀವು ರಾವಣನ ಬಗ್ಗೆ ಹೇಳಿದ್ದೀರಿ, ಕಾರ್ತಿವೀರ್ಯನ ಬಗ್ಗೆ ಹೇಳಿದ್ದೀರಿ, ಎಲ್ಲ ಸತ್ತು ಹೋಗಿದ್ದಾರೆ. ಆದ್ರೆ ಜೀವಂತ ಇದ್ದಾಳ ದೇವೇಂದ್ರ, ಅವನಿಗೂ ಕುಡಿಯುವ ಅಭ್ಯಾಸ ಉಂಟಮ್ಮ. ಅದಕ್ಕೆ ಇಲ್ಲಿ ಸುರಾಪಾನ ಎಂಬುದಾಗಿ ಹೇಳುವುದು. ಅದೇ ಹೇಳುವುದು, ದೊಡ್ಡವರು ಕುಡಿಯೋದಕ್ಕೆ ಹೆಸರು ಬೇರೆ ಅಂತ, ಸಣ್ಣವರು ಬಡವರು ಕುಡಿಯೋದಕ್ಕೆ ಹೆಸರು ಬೇರೆ. ಇದಕ್ಕೆ ಸುರಪಾನ. ಈ ಸುರಪಾನವನ್ನು ಮಾಡಿದರೆ ನಮ್ಮ ಬುದ್ಧಿಯೇ ವಕ್ರಿಸ್ತದೆ. ನಾವು ಏನು ಮಾಡಬೇಕು ಅದೇ ಮರೆತು ಹೋಗುತ್ತದೆ. ಒಂದು ಘಟನೆ ಹೇಳ್ತೇನೆ. ಏನದು? ಒಮ್ಮೆ ದೇವೇಂದ್ರ ಆಲೋಚನೆ ಮಾಡಿದ, ಶಿವನನ್ನು ಪೂಜಿಸಬೇಕು, ಕೈಲಾಸಕ್ಕೆ ಹೋಗಿ ಶಿವನನ್ನು ಮೆಚ್ಚಿಸಿ ಅವನ ಅನುಗ್ರಹವನ್ನು ಪಡೆಯಬೇಕು ಎಂಬುದಾಗಿ ಯೋಚಿಸಿದ ಮೇಲೆ ಹಿಂದುಳಿದಿಲ್ಲ. ನೇರವಾಗಿ ಕೈಲಾಸಕ್ಕೆ ಹೊರಟ. ಕೈಲಾಸಕ್ಕೆ ಹೊರಡುವಾಗ ದಾರಿ ಮಧ್ಯೆಯಲ್ಲಿ ಆಯಾಸವಾಯಿತು. ಕೈಲಾಸಕ್ಕೆ ಹೋಗುವುದು ನೇರವಾಗಿ ಸುರಲೋಕದಿಂದ ಕೈಲಾಸಕ್ಕೆ ಮನೋವೇಗದಲ್ಲಿ ಹೋಗುವುದು ಅಥವಾ ನಡೆದುಕೊಂಡು ಭೂಮಿಯಾಗಿಯೇ ಹೋಗುವುದು? ಅಲ್ಲ, ಬೇರೆ ಬೇರೆ ವಿಚಾರ ಉಂಟು. ಆದ್ರೆ ದೇವೇಂದ್ರ ಹೇಗೆ ಹೋದಂತ ಅವನಲ್ಲೇ ಕೇಳಬೇಕು. ಅವನು ಹೋಗುವಾಗ ದಾರಿ ಮಧ್ಯೆಯಲ್ಲಿ ಆಯಾಸ ಆದಾಗ ಅವನಿಗೆ ಅಲ್ಲಿ ಸಿಕ್ಕಿಲ್ಲ. ಅಮ್ಮ, ನೀವು ಹೇಳಿದ್ಯಲ್ಲ ದೊಡ್ಡವರು ಕುಡಿದ ಹೆಸರು ಬೇರೆ ಅಂತ, ಸುರೇ ಅದನ್ನೇ ಕುಡಿದ. ಕೊಟ್ಟದ್ದು ಒಟ್ಟಲ್ಲಿ ಕೊಡುವ ವಿಚಾರ ಮಾರಾಟ ಎಲ್ಲ ಕಡೆಯೂ ಇರ್ತದೆ. ಮಾರಾಟ ಮಾಡಿದ್ದಾರೆ ಅಂತ ನಾವೇ ಅಲ್ಲಿ ಹೋಗ್ಬೇಕು, ನಮ್ಮನ್ನು ಆಕರ್ಷಿಸುವುದಲ್ಲ. ನಾವು ಬೇಕಾದ್ರೂ ತೆಗೆದುಕೊಳ್ಬೇಕು, ಬೇಡದ ಅಂತ ಕಡೆ ಹೋಗುವ ಅವಶ್ಯಕತೆ ಇಲ್ಲ. ದೇವೇಂದ್ರ ಚೆನ್ನಾಗಿ ಕುಡಿದ ಮೇಲೆ ತಾನು ಎಲ್ಲಿಂದ ಹೊರಟವ, ಎಲ್ಲಿಗೆ ಹೋಗಬೇಕು ಒಂದು ಯೋಚಿಸಿಲ್ಲ. ಅವನೇ ತಲೆ ಹಾಳಾಗಿ ಹೋಯಿತು. ಹೇಗೋ ಸುರೆ ಕುಡಿದ ಮೇಲೆ ಕಾಲು ಸರಿ ಇರಲಿಲ್ಲ, ಹೇಗೋ ನಡಕೊಂಡು ಹೋದ ಕೈಲಾಸಕ್ಕೆ. ಶಿವನನ್ನು ಕಂಡಾಗ ಅವನನ್ನು ಪೂಜೆ ಮಾಡಬೇಕು ಎಂಬುದು ಮರೆತು ಹೋಯಿತು. ಎಲ್ಲರಿಗೆ ಎರಡು ಕಣ್ಣು, ಶಿವನಿಗೆ ಒಂದು ಹೆಚ್ಚಿನ ಕಣ್ಣುಂಟು, ಅದು ಕಿಚ್ಚಿನ ಕಣ್ಣು. ಅದನ್ನು ನೋಡಿ ದೇವೇಂದ್ರ ಎಂದು ಹೇಳಿದ, ಎಲ್ಲರಿಗೆ ಎರಡು ಕಣ್ಣು, ನಿಮಗೆ ಹೆಚ್ಚಿನ ಕಣ್ಣಲ್ವ ಅಂತ ಪೂಜೆ ಮಾಡುವುದು ಬಿಟ್ಟು ಅವನ ವಜ್ರಾಯುಧದಿಂದ ಅವನ ಹಣೆಗೆ ಹೊಡೆದ. ಅಮ್ಮ, ಪರಿಣಾಮದಲ್ಲಿ ಏನಾಯಿತು? ಆ ಶಿವದೇವರೇ ಕಿಚ್ಚಿನ ಕಣ್ಣನ್ನು ಬಿಟ್ಟಾಗ, ಅಗ್ನಿ ಅವನನ್ನು ಹಿಂಬಾಲಿಸಿದಾಗ ಓಡುವುದಕ್ಕೆ ಆರಂಭಿಸಿದ. ಅಮ್ಮ, ಒಂದು ವಿಚಾರ ಹೇಳುತ್ತೇನೆ. ಕೆಲವು ಕುಡಿದಾಗ ಅಮಲೆ ಇರುತ್ತದೆ, ಮತ್ತೆ ಅದು ಬಿಡುವುದಕ್ಕೆ ಎಷ್ಟೋ ಸಮಯ ಹೋಗ್ತದಂತೆ. ಆದರೆ ಈ ಅಗ್ನಿಯನ್ನು ಕಂಡಾಗ ದೇವೇಂದ್ರನ ಅಮಲೆಲ್ಲ ಒಮ್ಮೆ ಜರ್ರನೆ ಇಳಿದ ಮೇಲೆ ಓಡುವುದಕ್ಕೆ ಆರಂಭಿಸಿದ ಮೇಲೆ ಎಲ್ಲಿ ಸಮುದ್ರದಲ್ಲಿ ನೀರಿನಲ್ಲೆಲ್ಲ ಓಡಿದೆ. ಆವಾಗ ದೇವತೆಗಳೆಲ್ಲ ಬಂದು ಸಮಾಧಾನ ಮಾಡಿ ಶಿವನನ್ನು ಶಾಂತಗೊಳಿಸಿ ಆ ಜ್ವಾಲೆಯನ್ನು ಶಮನಗೊಳಿಸಿದ್ರು. ಆ ಜ್ವಾಲೆಯೇ ಒಂದು ಮೀನಿನ ಹೊಟ್ಟೆಯನ್ನು ಸೇರಿ ಅದರಲ್ಲೇ ಹುಟ್ಟಿಕೊಂಡವ. ಯಾರು? ಜಲಂಧರ. ಜಲವನ್ನು ಧರಿಸಿಕೊಂಡ ಜಲಂಧರ. ಈಗ ಹುಟ್ಟಿಕೊಂಡು ಮತ್ತೆ ಕತೆ ಬೇರೆ ಹೋಗ್ತದೆ. ಆದ್ರೆ ಈ ಹುಟ್ಟಿಗೆ ಮೂಲವಾದಂತಹ ಕಾರಣ ದೇವೇಂದ್ರ ಸುರೆಯನ್ನು ಕುಡಿದದ್ದು. ಆದ್ದರಿಂದ ಸುರೆ ಭೂಮಿಗೆ ಅಲ್ಲ ದೇವೇಂದ್ರನಿಗೆ ಸಿಗುತ್ತದೆ ಅಂತ ಆಯ್ತಲ್ಲ. ದೇವೇಂದ್ರನ ಹೆಸರನ್ನು ಹಾಳು ಮಾಡಬೇಕೆಂಬ ಉದ್ದೇಶದಿಂದ ಈ ರೀತಿ ಕಥೆ ಸೃಷ್ಟಿಯಾದದ್ದು. ಅಮ್ಮ, ನಾನು ಕಥೆಯನ್ನು ಹೇಳಿಕೊಂಡು ಹೊರಟವನೇ ಅಲ್ಲ. ನೀವು ಭೂಮಿಯ ಕಡೆ ಹೇಳುವಾಗ ಹೇಳಿದ ನಿರ್ವಾಹ ಇರಲಿಲ್ಲ. ಎರಡು ರಾಕ್ಷಸರು ತಮ್ಮ ವೇಷವನ್ನು ಮರೆಮಾಚಿಕೊಂಡು ದೇವೇಂದ್ರನಿಗೆ ಸುರೆಯನ್ನು ಕುಡಿಸಿದರು. ಅಲ್ಲಲ್ಲ, ಈಗ ರಕ್ಕಸರು ಹೌದು, ವೇಷ ಮರೆಮಾಚಿ ಬಂದದ್ದು ಹೌದು. ಈಗ ಮಗು ಆದ್ರೆ ಕುಡಿಸಬೇಕು, ಹಸಿವಾದಾಗ ಕುಡಿದದ್ದು ದೇವೇಂದ್ರ ಹೌದು. ಕುಡಿದದ್ದು ಹೌದು.
ಹಾ. ಈ ರೀತಿಯಾಗಿ ವಾಮ ಮಾರ್ಗವನ್ನು ಉಪಯೋಗಿಸುವುದರ ಮೂಲಕವಾಗಿ ಹಾ. ಅವರಿಗೆ ಕುಡಿಸಿ ಹಾ. ಅವರಿಂದ ಈ ರೀತಿಯಾಗಿ ಶಿವನಿಗೆ ಕೊಡಿಸುವ ಹಾಗೆ ಹಾ. ಮಾಡಿದ್ದು ರಾಕ್ಷಸರು. ಹಾ. ಮತ್ತೆ ಹ್ಮ್. ದೇವೇಂದ್ರ ಹ್ಮ್. ಯಾವ ಕಾರ್ಯ ಮಾಡಿದರೂ ಕೂಡ ಹಾ. ಯಾವ ಕಾರ್ಯ ಎಸಗಿದ್ರೂ ಕೂಡ ಹಾ. ಅದು ಲೋಕ ಕಲ್ಯಾಣವೇ ಆಗಿದೆ ಹೊರತು ಹಾ. ಅದೆಲ್ಲಿಯೂ ಕೂಡ ಹಾಳಾಗಿ ಹೋಗಲಿಲ್ಲ. ಹಾ. ಹಾಗಾಗಿ ಹ್ಮ್. ಇದರಲ್ಲಿ ದೇವೇಂದ್ರನ ಕೈವಾಡ ಏನೂ ಇಲ್ಲ ಎಂಬುದು ಸ್ಪಷ್ಟವಾಗಿ ಕಾಣುತ್ತದೆ. ಹಾ. ಇಂತಹ ಕಥೆಗಳನ್ನು ಹೇಳುವುದನ್ನು ಬಿಟ್ಟು ಹಾ. ನೀವು ಬಂದ ಹಾಗೆ ಹಿಂದೆ ಹೋಗಿ ಸ್ವಾಮಿಗಳೇ. ಅಲ್ಲ ಅಮ್ಮ, ಹ್ಮ್. ಇದು ಲೋಕ ಕಲ್ಯಾಣಕ್ಕಾಗಿ ಅಲ್ವ? ಹ್ಮ್. ಈಗ ನಾನು ನಿಮ್ಮನ್ನು ಭೂಮಿಗೆ ಕರೆಯುವುದು ಲೋಕ ಕಲ್ಯಾಣಕ್ಕಾಗಿ ಅಮ್ಮ. ನಾನು ಯಾಕೆ ಬರುವುದಿಲ್ಲ? ಹಾ. ಮತ್ತೆ ಇನ್ನೊಂದು ಕತೆ ಹೇಳ್ತೇನೆ. ಹೌದಾ? ಹೇಳು. ಸತಿಗೆದಾದ ಸ್ತ್ರೀಯರುಗಳ ಉಗ್ರತವ ಕಿಡಿ ಪಕ್ಕಿ ಜಗಾದಿಗೆ ಮದುವಿಗೀನರೆಲ್ಲಾರೋಗಿದೆ ಶಿಟಿಗೆ ಬಾರೆನು ಶಿಟಿಗೆ ಬಾರೆನು ಮುನಿಪತಿ ಅಮ್ಮ. ಕೃತ ಆಯ್ತು, ಹ್ಮ್. ತ್ರೇತ ಆಯ್ತು, ಹಾ. ದ್ವಾಪರಕ್ಕೆ ಬಂದಿದೆ. ಓ. ಪ್ರತಿಯೊಂದು ಯುಗದಲ್ಲಿಯೂ ಕೂಡ ಭೂಲೋಕದಲ್ಲಿ ಅಧರ್ಮವೇ ತಾಂಡವಾಡುತ್ತಾ ಇದೆ ಎಂಬುದಕ್ಕೆ ಹಾ. ಹಲವಾರು ಉದಾಹರಣೆಗಳನ್ನು ಕೊಡಬಹುದು. ಹ್ಮ್. ಯಾಕೆ? ಹಾ. ಒಂದು ವೇಳೆ ದೇವರು ಉದ್ಭವಿಸಿಕೊಂಡು ಅವತಾರವನ್ನು ತಾಳುವುದರ ಮೂಲಕವಾಗಿ ಅಧರ್ಮವನ್ನು ನಾಶ ಮಾಡಿಸಿ ಧರ್ಮವನ್ನು ಸ್ಥಾಪನೆ ಮಾಡಿಸಿದರೂ ಕೂಡ ಹಾ. ಮತ್ತೆ ಅಧರ್ಮವೇ ತಾಂಡವಾಡುತ್ತದೆ ಅಂತಾದ್ರೆ ಭೂಲೋಕದಲ್ಲಿ ಹುಟ್ಟುವಂತಹ ಮಂದಿಗಳು ಮಾಡುವಂತಹ ಕಾರ್ಯ ಏನು ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಹಾ. ಒಂದೊಮ್ಮೆಗೆ ದೇವರನ್ನು ಪೂಜಿಸುವುದರ ಮೂಲಕವಾಗಿ ಹಾ. ದೈವತ್ವವೇ ಮೇಲೆ ಎಂಬುದಾಗಿ ಆ ರಾಕ್ಷಸನಾಗಿ ಹುಟ್ಟಿದವನು ಕೂಡ ಆರಾಧಿಸಿಕೊಂಡು ಬಂದರೆ ಹಾ. ಮತ್ತೆ ಅವನೇ ವಿರೂಪವಾಗಿ ಅವನದ್ದಾದಂತಹ ಯಾವ ಕಾರ್ಯ ಉಂಟು ಅದನ್ನು ಎಸಗುವುದರ ಮೂಲಕವಾಗಿ ಅಧರ್ಮವನ್ನೇ ಕೊಂಡಾಡುತ್ತಾ ಹೋಗುತ್ತಾರೆ. ಹಾ. ಹಾಗಾದರೆ ಮುಖ್ಯವಾಗಿ ಭೂಲೋಕದಲ್ಲಿ ಧರ್ಮವೇ ನೆಲೆಸ್ತದೆ ಎಂಬುದಾಗಿ ನಾವು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಹಾ. ಅವರವರು ಮಾಡುವ ಕರ್ಮಗಳೇನುಂಟು ಅದಕ್ಕೆ ಅನುಗುಣವಾಗಿ ಯಾವ ಶಿಕ್ಷೆ ಉಂಟು ಅದು ದೇವರೇ ಕೊಡುವುದು. ಹಾ. ಯಾಕಂದ್ರೆ ಬ್ರಹ್ಮದೇವ ಹಣೆಯಲ್ಲಿ ಬರೆದು ಕಳಿಸಿರ್ತಾನೆ, ನೀನು ಹೀಗೆ ಬದುಕಬೇಕು ಹೀಗೆ ಬಾಳಬೇಕು ಎಂಬುದಾಗಿ. ಹಾ. ಹಾಗಾದ್ರೆ ಬ್ರಹ್ಮದೇವನ ಯಾವ ನಿರೂಪಣೆ ಉಂಟೋ ಹಾಗೆಯೇ ಭೂಲೋಕದಲ್ಲಿ ನಡೆಯುತ್ತಾ ಉಂಟು ಎಂಬುದು ಸ್ಪಷ್ಟವಾಗುತ್ತದೆ. ಓಹೋ. ಅದಕ್ಕಾಗಿ ಈಗ 12 ವರ್ಷಗಳಿಂದ ಇವರು ಮಾಡಿದಂತಹ ಅನ್ಯಾಯಕ್ಕಾಗಿ ಬರಗಾಲವೇ ಕ್ಷಾಮವೇ ಬಂದೊದಗಿದೆ. ಹಾ. ಆದ್ದರಿಂದ ಅವರು ಮಾಡಿದಂತಹ ಕರ್ಮವೇ ಈಗ ಅವರು ಅದನ್ನು ತೀರಿಸಿಕೊಳ್ಳುತ್ತಾ ಇದ್ದಾರೆ. ಹಾ. ಅದಕ್ಕಾಗಿ ನಾನು ನೀವು ಮುಂದುವರೆದು ಏನೂ ಮಾಡಲು ಸಾಧ್ಯವಿಲ್ಲ. ಹಾ. ಆದರೂ ಕೂಡ ನೀವು ಹಠ ಮಾಡಿಕೊಂಡು ನನ್ನನ್ನು ಪರಿಪರಿಯಾಗಿ ಬೇಡುತ್ತಾ ಇದ್ದೀರಿ, ಭೂಲೋಕಕ್ಕೆ ಬರಬೇಕು ಎಂಬುದಾಗಿ. ಹಾ. ಸ್ವಾಮಿಗಳೇ ಹಾ. ಒಂದೊಂದು ಕಥೆಗಳನ್ನು ಹೇಳಿದರೂ ಕೂಡ ಭೂಲೋಕದಲ್ಲಿ ಹಲವಾರು ಕಥೆಗಳುಂಟು. ಹಾ. ನಾನು ಹೇಳುತ್ತಾ ಇದ್ದೇನೆ, ಹ್ಮ್. ಮಾನವೀಯರಿಗೆ ಬದುಕಲು ಸಾಧ್ಯ ಉಂಟೇ ಭೂಮಿಯಲ್ಲಿ ಎಂಬಂತಹ ಪ್ರಶ್ನೆ. ಮಾನಿನಿಯರಿಗೆ ಹಾ. ಏನಮ್ಮ? ಸತಿಯರಿಗೆ ಬದುಕಲು ಸಾಧ್ಯ ಉಂಟೆ? ಹಾ. ಇಲ್ಲವೇ ಇಲ್ಲ. ಹ್ಮ್. ಪಾಂಡವರ ಕಥೆಗಳನ್ನು ನಾವು ಕೇಳಲಿರುವೆ, ಹಾ. ಎಲ್ಲರೂ ಕೂಡ ತಿಳಿದುಕೊಂಡವರಿದ್ದಾರೆ. ಹಾ. ಹಾಗಾದರೆ ಕೌರವೇಶ್ವರ ಅವನದಾದಂತಹ ಹಮ್ಮಿನಿಂದ ಅಹಂಕಾರದಿಂದ ತಾನೇ ಅಧಿಕಾರಿಯಾಗಬೇಕೆಂಬ ಉದ್ದೇಶವನ್ನು ಇಟ್ಟುಕೊಂಡು ಮಾಡಿದಂತಹ ವ್ಯವಹಾರ ಏನು ಹಾ. ಅದನ್ನು ಕೂಡ ಎಲ್ಲರೂ ಕೂಡ ತಿಳಿದುಕೊಂಡಿದ್ದೀರಿ, ನೀವು ಕೂಡ ಅರ್ಥ ಮಾಡಿಕೊಂಡವರಿದ್ದೀರಿ. ಹಾ. ಯಾಕೆ? ಹ್ಮ್. ಅವಳು ರಜಸ್ಥಲ ಇದ್ದಾಳೆ ಎಂಬುದಂತಹ ವಿಚಾರವನ್ನು ತಿಳಿದರೂ ಕೂಡ ಹಾ. ಅವಳನ್ನು ಅನ್ಯಾಯವಾಗಿ ಯಾವ ಸಿಂಹಾಸನಕ್ಕೆ ಕರೆದುಕೊಂಡು ಬಂದು ಅವಳದ್ದಾದಂತಹ ಆ ದ್ರೌಪದಿಯ ಸೀರೆಯನ್ನು ಎಳೆಯುವುದರ ಮೂಲಕವಾಗಿ ಮಾಡಿದಂತಹ ಅನ್ಯಾಯವೇನು ಎಂಬುದನ್ನು ನಾವು ಕೂಡ ಕಂಡುಕೊಂಡವರಿದ್ದಾರೆ. ಆಹಾ. ಆ ಕಾಲಕ್ಕೆ ಯಾರೂ ಕೂಡ ಅದನ್ನು ವಿರೋಧ ಮಾಡಲಿಲ್ಲ. ಹಾ. ಹಾಗಾದ್ರೆ ಭೂಲೋಕದಲ್ಲಿ ಇರುವವರು ಹಾಗೆ ಎಂಬುದನ್ನು ನಾವು ಕೂಡ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಉಂಟು. ಹಾ. ಅಷ್ಟು ಮಾತ್ರವಲ್ಲ, ಹ್ಮ್. ವಿರಾಟ ನಗರದಲ್ಲಿದ್ದಂತಹ ಒಬ್ಬ ಕೀಚಕ ಹಾ. ಸೈರಂದ್ರಿ ಅಂದರೆ ರೂಪಾಂತರಿಯಾಗಿದ್ದಂತಹ ದ್ರೌಪದಿಯನ್ನು ಹಾ. ಎಳೆಯಲು ಮುಂದಾಗುತ್ತಾನೆ ಅಂತಾದ್ರೆ ಹಾ. ಆ ಕೀಚಕ ಎಷ್ಟು ಹೆಣ್ಣು ಮಕ್ಕಳನ್ನು ಹಾಳು ಮಾಡಿದ್ದಾನೆ ಎಂಬುದನ್ನು ಕೂಡ ನಾನು ಕಂಡುಕೊಂಡವಳಿದ್ದೇನೆ. ಹಾ. ಹಾಗಾದ್ರೆ ಅಂತಹ ದುಷ್ಟ ಕೀಚಕರು ಇರುವಂತಹ ಆ ಭೂಲೋಕಕ್ಕೆ ನಾನು ಬರುವುದಿಲ್ಲ. ಅಮ್ಮ, ಹ್ಮ್. ಆವಾಗ ಮದ್ಯಪಾನ ಆಯಿತು. ಹಾ. ಈಗ ಹೆಣ್ಣಿನ ವಿಷಯಕ್ಕೆ ಬಂದಿದೆ. ಹೌದು. ಈಗ ತುಂಬಿದ ಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹಾರ ಹೌದು. ಪ್ರಯತ್ನ ಪಟ್ಟದ್ದು ಹೌದು. ಹ್ಮ್. ಆದರೆ ಫಲಕಾರಿಯಾಗಲಿಲ್ಲ. ಹಾ. ಸೀರೆ ಎಳೆಯುವುದಕ್ಕೆ ಆಗಲಿಲ್ಲ. ಎಳೆಯಲಿಲ್ವೋ? ಕೀಚಕ ದ್ರೌಪದಿಯನ್ನು ಮೋಹಿಸಿದ್ದು ಹೌದು. ಹ್ಮ್. ಆದರೆ ಆ ದ್ರೌಪದಿಯನ್ನು ಸೇವಿಸುವುದಕ್ಕೆ ಆಗಲಿಲ್ಲ. ದ್ರೌಪದಿಯನ್ನು ಬಿಟ್ಟು ಹಲವಷ್ಟು ಸ್ತ್ರೀಯರನ್ನು ಸೇವಿಸಿದ್ದಾನೆ. ಬೇರೆ ಸ್ತ್ರೀ ವಿಚಾರ ಬೇರೆ. ಹಾ. ಆದರೆ ದ್ರೌಪದಿ ಪಡೆದಕ್ಕಾಗಲಿಲ್ಲ. ಹ್ಮ್. ಆದ್ರೆ ಅಮ್ಮ, ಹ್ಮ್. ದೇವೇಂದ್ರನ ಕಥೆ ಗೊತ್ತಾ? ಏನು? ಹ, ಮಾತಿಬೇಕೆ ಇಂದ್ರ ಹಿಂದೆ ಗೌತಮಾಚ ನರಸಿಗಳು ಖ್ಯಾತನಾದ
ಬೇಕಾಗ್ತದೆ. ಏನು? ಪ್ರಪಂಚದಲ್ಲಿ ಹೆಣ್ಣು ಹುಚ್ಚರು ಇರಬಹುದು, ಅವಳನ್ನು ಬಯಸಬೇಕು, ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ. ಆದರೆ ಈ ಹೆಂಡತನ ಕಾಮತನ ಹಾ, ಸ್ವರ್ಗದಲ್ಲೂ ಏನು ಕಡಿಮೆ ಇಲ್ಲ. ಈಗ ನಿಮಗೆ ಸ್ವರ್ಗದ ವಿಚಾರ ಬಿಟ್ಟರೆ ಬೇರೆ ವಿಚಾರವೇ ಸಿಗುವುದಿಲ್ಲ. ಅಲ್ಲ, ನೀವಿರುವುದು ಸ್ವರ್ಗದಲ್ಲೇ ಅಲ್ಲ, ಮತ್ತೆ ಬೇರೆ ವಿಚಾರ ಹೇಳಿದ್ರೆ ನಿಮಗೆ ಆಗುತ್ತದೆ. ಅದಕ್ಕೆ ಬೇಕಾಗಿ ಸ್ವರ್ಗದ ವಿಚಾರವೇ ಹೇಳು. ಯಾರು ಹೇಳಿ? ಅಮ್ಮ, ಈಗ ದೇವೇಂದ್ರ ಸುರಗದ್ದುಗೆ ಏರಿದ, ಅವನ ಒಟ್ಟಿಗೆ ಸಚಿ ಇದ್ದಾಳೆ ಹೆಂಡತಿ. ಹೌದು. ಎಷ್ಟೋ ನರ್ತಕಿಯರಿದ್ದಾರೆ, ಅವರಿಗೆಲ್ಲ ದೇವತೆಗಳಿಗೆ ಅವರ ಭೋಗ ವಸ್ತು ಅಂತ. ಆದರೂ ದೇವೇಂದ್ರನಿಗೆ ಕಣ್ಣು ಬಿದ್ದದ್ದು ಭೂಮಿಯಲ್ಲಿರುವ ಗೌತಮನ ಮಡದಿಯ ಅಂತ ಅಹಲ್ಯೆಯ ಮೇಲೆ. ಅಹಲ್ಯೆಯನ್ನು ಭೋಗಿಸ್ಲಿಕ್ಕಾಗುತ್ತದೆ, ಪತಿವ್ರತ ಶಿರೋಮಣಿಯವರು. ಅದಕ್ಕಾಗಿ ದೇವೇಂದ್ರ ಏನು ಮಾಡಿದ, ರಾತ್ರಿ ಕಾಲದಲ್ಲಿ ಅಮ್ಮ ಕೋಳಿಯ ಹಾಗೆ ಕೂಗಿದಂತೆ, ಕೋಳಿಯ ಹಾಗೆ ಕೂಗಿದಾಗ ಗೌತಮ ಏನು ಹೇಳಿದ, ಬೆಳಿಗ್ಗಾಯ್ತು ಸ್ನಾನಕ್ಕೆ ಹೋಗ್ತೇನೆ ಅಂತ ಹೊರಟು ಹೋದ. ಅದೇ ಸಮಯಕ್ಕೆ ಇದೇ ದೇವೇಂದ್ರ ಗೌತಮನ ವೇಷವನ್ನು ಧರಿಸಿ ಅಹಲ್ಯೆಯನ್ನು ಕೂಡಿದ. ಆ ಬಳಿಕ ಗೌತಮನಿಂದ ಅಹಲ್ಯೆಯು ದೇವೇಂದ್ರನು ಇಬ್ಬರು ಶಾಪಗ್ರಸ್ತರಾದರು. ಶಾಪಗ್ರಸ್ತರು, ಆ ಶಾಪ ವಿಷಯ ಹೇಳಬೇಕಂತಾದ್ರೆ ನಾಚಿಕೆ ಆಗುತ್ತದೆ. ಸಹಸ್ರ ಯೋಗಿ ಆಮೇಲೆ ಅದನ್ನು ಪರಿಹರಿಸಿಕೊಂಡು ಸಹಸ್ರ ಎನಿಸಿಕೊಂಡ. ದ್ರೌಪದಿಯನ್ನು ಕೂಡ್ಲಿಕ್ಕೆ ಆಗಲಿಲ್ಲ, ಕೀಚಕನಿಗೆ ದ್ರೌಪದಿಯನ್ನು ಅನುಭವಿಸ್ಲಿಕ್ಕೆ ಆಗಲಿಲ್ಲ. ಇದೇ ಅಹಲ್ಯೆಯನ್ನು ದೇವೇಂದ್ರ ಕೂಡಿದ, ಅನುಭವಿಸಿದ, ಶಾಪವನ್ನು ಪಡೆದ. ಆದ್ದರಿಂದ ಈ ಹೆಣ್ಣು ಹುಚ್ಚರು ದೇವಲೋಕದಲ್ಲೂ ಇದ್ದಾರೆ. ಆದ್ದರಿಂದ ಭೂಮಿಯನ್ನು ಸಣ್ಣದು ಮಾಡಬೇಡಮ್ಮ, ಭೂಮಿಗೆ ಬರಬೇಕು ಬರಬೇಕು. ಸ್ವಾಮಿಗಳೇ, ದೇವೇಂದ್ರ ಈ ರೀತಿಯದ್ದಾದಂತಹ ಅನ್ಯಾಯವನ್ನು ಮಾಡಿದ್ದಾರೆ. ಆದ್ರೆ ಒಂದು ಕಾಲದಲ್ಲಿ ಯಾವ ಅಹಲ್ಯೆ ಇದ್ದಾಳೆ, ಅವಳಿಗೂ ಕೂಡ ದೇವೇಂದ್ರನನ್ನು ಮದುವೆ ಆಗಬೇಕು ಎಂಬಂತಹ ಮನಸ್ಸು ಇತ್ತು. ಆ ಕಾಲಕ್ಕೆ ಒಂದು ವೇಳೆ ಮುನಿರೂಪದಿಂದ ಆ ದೇವೇಂದ್ರ ಬಂದರೂ ಕೂಡ ಪತಿವ್ರತ ಸ್ತ್ರೀಯಾದಂತಹ ಅವಳಿಗೆ ಬಂದದ್ದು ತನ್ನ ಗಂಡನಲ್ಲ ಗೌತಮನಲ್ಲ ಎಂಬಂತಹ ವಿಚಾರ ತಿಳಿದಿರಬೇಕಿತ್ತು. ಆದ್ರೆ ಅವಳಿಗೆ ತಿಳಿಯದೆ ಹೋಯಿತು ಅಂತಾದ್ರೆ ಅವಳದ್ದಾದಂತಹ ಪತಿವ್ರತ ಧರ್ಮ ಎಲ್ಲಿಂಟು ಎಂಬುದನ್ನು ನಾವು ಕೂಡ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಅಷ್ಟು ಮಾತ್ರವಲ್ಲ, ಇಲ್ಲಿ ದೇವೇಂದ್ರನೇ ತಪ್ಪು ಮಾಡಿದ್ದಾನೆ ಅಂತ ಆದ್ರೆ ಆ ದೇವೇಂದ್ರನಿಗೆ ಶಿಕ್ಷೆ ಕೊಡಬೇಕಾಗಿತ್ತು ಗೌತಮ ಋಷಿಗಳು. ಶಾಪ ಅಹಲ್ಯೆಗೂ ಸಿಕ್ಕಿದೆ ಅಂತ ಇವರು ತಪ್ಪನ್ನೆಸಗಿದ್ದಾರೆ ಎಂಬುದು ಸ್ಪಷ್ಟವಾಗುತ್ತದೆ. ಈ ವಿಚಾರದಲ್ಲಿ ದೇವೇಂದ್ರನು ತಪ್ಪಿಲ್ಲ ಎಂಬುದಾಗಿ ನಾನು ಹೇಳ್ತಾ ಇದ್ದೇನೆ. ಅವಳಿಗೆ ಮನಸ್ಸಿತ್ತು, ಅವನು ಸೇರಿದ, ಅದರಲ್ಲಿ ತಪ್ಪಿಲ್ಲ. ಮತ್ತೆ ನೀವು ಪರಿಪರಿಯಾಗಿ ಬರಬೇಕು ಎಂಬುದಾಗಿ ಹೇಳ್ತಾ ಇದ್ದೀರಿ. ಬರನು ಖಂಡ ಬರಸುವೆ ಬರಲಿ, ಖಂಡನ ನುಡಿಯಲಿಯಲಿಯೇ ನಾವು ಮಂಡಲಕ್ಕೆ ಬರೆ ಚಂಡಿಗೊಳಬೇಡುಳಿದ ಮೊಗವಿರುಗಿ. ಮುನಿಗಳೇ, ಅಮ್ಮ, ಇದುವರೆಗೆ ನಾನು ಸಾತ್ವಿಕ ಮನೋಭಾವದಿಂದ ಮಾತನಾಡಿದವಳಿದ್ದೇನೆ. ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ಭೂಲೋಕದಲ್ಲಿ ಆಗುವಂತಹ ಅನ್ಯಾಯಗಳೇನುಂಟು ಅದನ್ನು ಪರಿಪರಿಯಾಗಿ ಬಿಡಿಸಿಟ್ಟವಳಿದ್ದೇನೆ. ಯಾವ ಕಾಲದಲ್ಲಿಯೂ ಕೂಡ ಭೂಲೋಕದಲ್ಲಿ ಧರ್ಮಕ್ಕೆ ಪ್ರೋತ್ಸಾಹವಾದಂತಹ ಕಾರ್ಯ ನಡೆಯದೇ ಹೋಗಿದೆ, ಅಧರ್ಮವೇ ತಾಂಡವಾಡುತ್ತಾ ಉಂಟು. ಹಾಗಾಗಿ ಭೂಲೋಕದಲ್ಲಿ ಕ್ಷಾಮ ಬಂದಿದೆ ಎಂಬುದಾಗಿ ಕಥೆಗಳನ್ನು ಹೇಳುವುದರ ಮೂಲಕವಾಗಿ ನಿಮ್ಮನ್ನು ಅರ್ಥವಿಸಿಕೊಳ್ಳಲು ನಾನು ಮುಂದುವರಿಸಿದೆ ಅಂತ ಆದ್ರೆ ನಾನು ಹೇಳುವಂತಹ ಯಾವ ಕಥೆಗಳನ್ನು ಕೇಳಲು ನೀವು ಸಿದ್ಧರಿಲ್ಲ ಎಂಬುದು ಸ್ಪಷ್ಟವಾಯಿತು. ನಾನು ಆಡುವಂತಹ ಮಾತಿಗೆ ಪ್ರತಿ ಮುಕ್ತಾಯದಲ್ಲಿಯೂ ಕೂಡ ಭೂಲೋಕಕ್ಕೆ ಬರಬೇಕು ಎಂಬುದಾಗಿ ಹೇಳುತ್ತಾ ಇದ್ದೀರಿ. ಜಾಬಾನಿ ಮುನಿಗಳೇ, ಯಾವುದೇ ಕಾರಣಕ್ಕೂ ನಾನು ಆ ಭೂಲೋಕಕ್ಕೆ ಬರೆನು. ಅಖಂಡನು ಹೇಳಿದರೂ ಕೂಡ ಅಥವಾ ಖಂಡ ಪರಶುವೆ ಹೇಳಿದರೂ ಕೂಡ ಆ ಅನ್ಯಾಯದಲ್ಲಿ ಮುಳುಗಿರುವಂತಹ ಆ ಅಧರ್ಮವನ್ನು ಪೋಷಣೆ ಮಾಡುವಂತಹ ಆ ಭೂಮಿಗೆ ನಾನು ಬರುವುದಿಲ್ಲ. ಪ್ರಚಂಡ ವಲಯದ ರುಂಡಮಾಲನ ಬರದಿ ಗತಿಸುತ್ತಿದ್ದನೊಂದಿಗೆ
ಎಂಬುದಾಗಿ. ಆದರೂ ಪ್ರತಿಯೊಂದು ವಿಚಾರದಲ್ಲಿ ಭೂಮಿಯನ್ನು ಜರೆಯುತ್ತಾ ಇದ್ದೀಯ. ನೋಡು, ಶ್ರೀಮನ್ನಾರಾಯಣ 10 ಅವತಾರವನ್ನು ಎತ್ತುವುದಕ್ಕೆ ಬೇಕಾಗಿ ಆರಿಸಿಕೊಂಡದ್ದು ಪವಿತ್ರವಾದಂತಹ ಭೂಮಿಯನ್ನು. ಅಂತ ಭೂಮಿಯನ್ನು ಹೀಗಳೆದೆಯ ಭೂಮಿಗೆ ಬರುವುದಿಲ್ಲ ಎಂಬುದಾಗಿ ತಿರಸ್ಕಾರ ಮಾಡಿದೆಯ. ಸುಮ್ಮನೆ ಬರುವುದಿಲ್ಲ ಅಂತಾದ್ರೆ ನಿನ್ನನ್ನು ಹೇಗೆ ಭರಿಸಬೇಕು ಅದನ್ನು ತಿಳಕೊಂಡೇ ಬಂದವ ನಾನು. ಇದೋ ನನ್ನ ತಪೋಶಕ್ತಿಯಿಂದ ಇಲ್ಲಿಯವರೆಗೆ ಬಂದಿದ್ದೇನೆ. ನಿನ್ನನ್ನು ಹೇಗೆ ಭರಿಸಬೇಕು ಗೊತ್ತು. ಅದಕ್ಕೆ ಬೇಕಾಗಿ ಇದೋ ನಿನಗೆ ಶಾಪವಾಕ್ಯ ನೀನು ಭೂಮಿಯಲ್ಲಿ ನದಿಯಾಗಿ ಹರಿ, ನದಿಯಾಗಿ ಹರಿ, ನದಿಯಾಗಿ ಹರಿ. ಮುನಿಯ ಶಾಪಕ್ಕೆ ನಂದಿನಿ ಬೆದರಿ ನಡುಗಿ ಏನಾಯಿತು? ಕಂಬನಿ ದುಂಬಿ ಯತಿ ಪದಿಯ ಪದಕ್ಕೆ ಮಡಿದು ವನಿತೆಯ ನಪರಾಧವನು ಮರಳಿದಿರುವುದು ಮನ್ನಿದವನ ಮನ ಕರಗಿ ಗೋಳಿನುತ ನಿರ್ಗಣಾಗ ವಂದಿಪೇ ಮುನಿವರ ತವ ಪದ ದ್ವಂದ್ವಕ್ಕೆ ಮನ್ನಿಪುರಿನ್ನನು ಮುಲ್ದ ಮತಿತ್ವದಿ ತವನೆಲೆ ಅರಿಯದಲ್ಲದವನಾಗಿದೆ ನೊಂದಿನ ಭಾವಗಳು ಕುಂದಿತು ಜಾರಿಯೇ ಕೃಪೆಯಿಂದ ಎನ್ನವನಾದವ ಸಾನಂದದಿ ಕ್ಷಮಿಸುವುದು ವಂದಿದೆ ಮುನಿವರ ಅಯ್ಯೋ, ಈ ನಂದಿನಿಯ ಬಾಳಿನಲ್ಲಿ ಸಿಡಿಲಾಗಲವಾಗಿ ಬಳಿತಾನೆ. ಮುನಿವರರೊಂದಿಗೆ ಮಾತಿಗೆ ಮಾತನ್ನು ಬೆಳೆಸಿದೆ. ಭೂಮಿಗೆ ಬರಬೇಕು, ಯಾಗಕ್ಕೆ ಪ್ರೋತ್ಸಾಹಗಳಾಗಬೇಕು. ಹಿಂದಿನ ಕಹಿ ಘಟನೆಯೇ ನಾನು ಉದ್ದೇಶವಾಗಿ ಇಟ್ಟುಕೊಂಡು ಬರುವುದಿಲ್ಲ. ಭೂಮಿಯಲ್ಲಿರುವವರೆಲ್ಲ ಅಧರ್ಮಿಗಳು ಎಂಬುದಾಗಿ ವಾದವನ್ನು ಪ್ರತಿಪಾದಿಸಿದೆ. ಸಿಟ್ಟುಗೊಂಡರಲ್ಲ, ಶಾಪವಾಕ್ಯ ಭೂಮಿಯಲ್ಲಿ ಜನಿಸು. ಛೆ, ತಪ್ಪು ಮಾಡಿಬಿಟ್ಟೆ ಮುನಿಗಳೇ. ನನ್ನ ಬಾಯಲ್ಲಿ ಬರಬಾರದಿತ್ತು. ಭೂಮಿದೇವಿಯ ಕುರಿತಾಗಿ ನಾನು ಮಾತನಾಡಿದಂತಹ ವಿಚಾರಗಳು ತಪ್ಪು ಎಂಬುದಾಗಿ ನಿಮ್ಮ ಶಾಪವಾಕ್ಯದಿಂದ ಈಗ ಅರಿವಿಗೆ ಬರುತ್ತಾ ಉಂಟು.
ಸ್ವರ್ಗದಲ್ಲಿದ್ದೇನೆ, ನಂದನವನದಲ್ಲಿ ವಿಹರಿಸುತ್ತಾ ಇದ್ದೇನೆ, ಹಾ. ನನ್ನ ಬಾಳಿಗೆ ಎಣೆ ಇಲ್ಲ ಎಂಬಂತಹ ಅಹಂಕಾರ ನನ್ನ ಪಾಲಿಗೆ ಬಂದೊದಗಿತ್ತು. ಹಾಗಾಗಿ ನೀವು ತೋರಿಸಿದಂತಹ ಚಿತ್ರಣ ಭೂಲೋಕವಾಸಿಗಳ ಯಾವ ಕ್ಷಾಮದ ವಿಚಾರವು ನನಗೆ ಅರ್ಥವಾಗದೇ ಹೋಯಿತು. ಹಾ. ಹಾಗಾಗಿ ಅಹಂಕಾರದಿಂದಲೇ ಪ್ರತಿಭಟಿಸಿದಂತಹ ನಾನು ಹಾ. ನೀವು ಹೇಳಿದಂತಹ ಮಾತುಗಳನ್ನು ಕೇಳುವಂತಹ ವ್ಯವಧಾನ ನನಗಿಲ್ಲದಾಗಿ ಹೋಯಿತು ಸ್ವಾಮಿಗಳೇ. ಆ. ಶಾಪವಾಕ್ಯವನ್ನಿದ್ದೇನೆ, ಇದು ನಿಮ್ಮ ಕಾಲಿಗೆ ಎರಗಿದ್ದೇನೆ ಸ್ವಾಮಿ. ತಪ್ಪಾಯಿತು, ನನ್ನನ್ನು ಮನ್ನಿಸಬೇಕು, ನನ್ನನ್ನು ಉದ್ಧರಿಸಬೇಕು. ಜಯ 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 ಜಯ. ಮಗಳೇ ನಂದಿ, ತುಂಬಿದ ಸಿರಿಯಿಂದ ತುಂಬಿನಿ ಬೆರೆವಂತೆ ಮಗಳೇ ಸ್ವಾಮಿಗಳೇ, ಎಷ್ಟು ವಿಚಿತ್ರವಾಗಿದೆ ನೋಡು. ಇತ್ತ ಕಡೆ ಬಂದಾಗ ಅಮ್ಮ ಎಂಬುದಾಗಿ ತಮಗೆ ಸಾಷ್ಟಾಂಗ ಎರಗಿದವ ನಾನು. ಹೌದು. ಆದರೆ ಮಾತಿಗೆ ಮಾತು ಬೆಳೆದು ಕೋಪೋದ್ರಿಕ್ತನಾದಾಗ ಎಲೆ ನಂದಿನಿ ಎಂಬುದಾಗಿ ಸಂಬೋಧಿಸಿದೆ. ಪರಿಣಾಮದಲ್ಲಿ ಶಾಪವಾಕ್ಯ ನನ್ನ ಬಾಯಿಂದ ಬಂದು ಹೋಯಿತು. ನೀನು ಕಣ್ಣೀರು ಸುರಿಸಿ ನನ್ನ ಪಾದಕ್ಕೆ ವಂದಿಸಿಕೊಂಡೆ. ಈವಾಗ ಮಗಳೇ ನಂದಿನಿ ಅಂತ ಹೇಳುತ್ತಾ ಇದ್ದೇನೆ. ನೋಡು, ಅದೆಷ್ಟೋ ವರುಷಗಳಿಂದ ತಪಸ್ಸು ಮಾಡುತ್ತಿದ್ದವ ನಾನು ಧರ್ಮದ ರಕ್ಷಣೆಗಾಗಿ, ಮಹತ್ತರವಂತ ಯಾಗ ಮಾಡುವುದಕ್ಕಾಗಿ ಈ ಸ್ವರ್ಗದ ಕಡೆಗೆ ಬಂದವ. ನಿನಗೆ ಶಾಪವನ್ನು ಕೊಡುವುದಕ್ಕೆ ಬಂದವನೇ ಅಲ್ಲ. ಆದರೆ ಯಾವುದೋ ವಿಧಿಯ ಪ್ರೇರಣೆ ಇರಬೇಕು. ನನ್ನ ಬಾಯಿಂದ ಶಾಪವಾಕ್ಯ ಬಂದು ಹೋಯಿತು. ಏನು ಮಾಡೋಣ? ನೀನು ನದಿಯಾಗಿ ಹರಿ ಎಂಬುದಾಗಿ ಶಾಪವನ್ನು ಕೊಟ್ಟೆ. ಆ ಬಳಿಕ ನಾನು ಯೋಚಿಸ್ತಾ ಇದ್ದೆ, ಏನನ್ನು ಮಾಡಿಬಿಟ್ಟೆ ನಾನು? ಶಾಪವನ್ನು ಕೊಡಬಹುದೇ? ಆದರೆ ಶಾಪವಾಕ್ಯ ಬಾಯಿಂದ ಬಂದ ಮೇಲೆ ಅದನ್ನು ಪರಿಹರಿಸಲಿಕ್ಕೆ ಆಗುವುದಿಲ್ಲ. ಅಮ್ಮ, ಇದು ಶಾಪವಾಕ್ಯದಂತೆ ನೀನು ತುಂಬಿದ ಸರಿಯಾಗಿ ಭೂಮಿಯಲ್ಲಿ ಹರಿಯಲೇಬೇಕು. ನಂದಿನಿ ಕಟಿಯಾಗಿ ಹರಿಯಲೇಬೇಕು. ಏನೂ ಮಾಡೋದಕ್ಕಾಗುವುದಿಲ್ಲ. ಆದರೆ ಅಮ್ಮ, ಒಂದು ವಿಚಾರ ಹೇಳುತ್ತೇನೆ. ನಮಗೆ ಯಾವುದೇ ಸಂಕಷ್ಟಗಳು ಒದಗಿದಾಗ ಅದನ್ನು ಬಗೆಹರಿಸೋಳು ಒಬ್ಬಳೇ ಒಬ್ಬಳು ಆದಿಮಾಯಿ, ಕಂಬು ಕಂಠಿ, ಜಗದಮ್ಮ, ದುರ್ಗಾ ಪರಮೇಶ್ವರಿ ಅಮ್ಮ. ಆ ಅಮ್ಮನ ಮೊರೆ ಹೊಕ್ಕರೆ ಯಾರಿಗೂ ಎಂಥ ಕಷ್ಟ ಬಂದರೂ ಪರಿಹಾರ ಆಗುತ್ತದೆ. ಆದ್ದರಿಂದ ಒಂದು ವಿಚಾರ ಹೇಳುತ್ತೇನೆ. ನೀನು ನದಿಯಾಗಿ ಹರಿಯುತ್ತಾ ಇದ್ದರೂ ಕಂಬು ಕಂಠಿನಿಯನ್ನು ಭರಿಸು, ಆದಿಮಾಯನ್ನು ಸ್ತುತಿ ಮಾಡು, ಜಗದಂಬೆಯ ಮೊರೆ ಹೋಗು. ನಿನಗೆ ಪರಿಹಾರ ದೊರಕಿದಾಗ ನೀನು ಮುಂದಿನ ನಂದಿನಿಯಾಗಿ ಸ್ವರ್ಗವನ್ನು ಸೇರಬಹುದು. ಅದಲ್ಲದೆ ಬೇರೆ ದಾರಿ ಇಲ್ಲ ಅಮ್ಮ, ದಾರಿ ಇಲ್ಲ. ವಿಚಾರ ಸ್ಪಷ್ಟವಾಯಿತು. ಅಹಂಕಾರಕ್ಕೆ ತಕ್ಕುದಾದಂತಹ ಬೆಲೆಯನ್ನು ನಾನು ಪಡೆದವಳಿದ್ದೇನೆ. ಹಾಗಾದರೆ ಭೂಲೋಕದಲ್ಲಿ ನಾನು ಹುಟ್ಟಲೇಬೇಕು. ಹುಟ್ಟಬೇಕು ಅಂತಾದರೆ
ಆದಿಮಂಗಳ ಮೂರ್ತಿಯಾದಂತಹ ಆ ಜಗದಂಬೆಯನ್ನು ಪ್ರಾರ್ಥಿಸುವೆ ಎಂಬುದಾಗಿ ನೀವು ಹೇಳಿದವರಿದ್ದೀರಿ. ಹ, ಆದ್ದರಿಂದ ಆ ಕಾರ್ಯದಲ್ಲಿ ನಾನು ಪ್ರವೃತ್ತಳಾಗುತ್ತೇನೆ. ಆಗ್ಲಿ ಆಗ್ಲಿ. ನಾನು ಬಂದ ಕಾರ್ಯ ಆದ ಮೇಲೆ ಇಂದು ಏನು ಭೂಮಿ ಕಡೆಗೆ ತೆರಳುತ್ತೆ ಅಂತ ಹೇಳ್ತೇನೆ. ಹಾ, ಈ ರೀತಿಯಾಗಿಯೂ ಕೂಡ ನನ್ನ ಜೀವನದಲ್ಲಿ ನಡೆದು ಹೋಗುತ್ತದೆ ಎಂಬುದಾಗಿ ನಾನು ತಿಳಿದುಕೊಂಡವಳು. ಸರಿ, ಮುಂದೆ ಅಮ್ಮನನ್ನು ಪ್ರಾರ್ಥಿಸಬೇಕು. ಅದಕ್ಕಾಗಿ ಅಮ್ಮನನ್ನು ಧ್ಯಾನಿಸುತ್ತೇನೆ. ಹಾ, ಪ್ರತ್ಯಕ್ಷವಾದಳಲ್ಲ ಅಮ್ಮ. ಸರಿ. ಅಮ್ಮನಲ್ಲಿ ಎಲ್ಲ ವಿಚಾರಗಳನ್ನು ಅರುಹಿದಂತಹ ಕಾಲಕ್ಕೆ ಅಮ್ಮನೇ ಹೇಳಿದಂತಹ ಮಾತು, ಮಗಳೇ ಚಿಂತಿಸಬೇಡ, ಭೂಲೋಕದಲ್ಲಿ ನೀನು ನಂದಿನಿ ನದಿಯಾಗಿ ಹರಿ. ಕಲಿಯುಗದಲ್ಲಿ ಆದಿಭಾಗದಲ್ಲಿಯೂ ಕೂಡ ನಾನು ನಿನ್ನ ಮಗಳಾಗಿ ನಂದಿನಿ ನದಿಯಲ್ಲಿ ಹುಟ್ಟುವವಳಿದ್ದೇನೆ. ಅಲ್ಲಿಗೆ ನಿನಗೆ ಒಳ್ಳೆಯದಾಗುತ್ತದೆ ಎಂಬುದಾಗಿ ಅಮ್ಮನೇ ಹರಿಸಿದವಳಿದ್ದಾಳೆ. ಹಾಗಾದರೆ ಸರಿ, ಅಮ್ಮನನ್ನು ಬೀಳ್ಕೊಟ್ಟವಳಿದ್ದೇನೆ, ನದಿಯಾಗಿ ಹರಿಯಬೇಕಲ್ವೇ? ಆಗದದ ಬಿಡುಗಡೆಯಡಿಗೆ ಸಗಲಾಗಿರುವ ಕನಗಾದ್ರಿ ಜಿಂಗದಿ ಕನಕಾದ್ರಿ ಶೃಂಗಕ್ಕೆ ಬಂದವಳಿದ್ದೇನೆ. ಹೂಗಳ ಜಲಿಯಿಂದ ಪರಶಿವೆಗಾಗ ಮುಕ್ತದಲ್ಲಿ ಬಾಗಿಸಿರವನು ನೋಗರಿಗೆ ನೆರವಾಗಲೆಂತ ಸಾಗಿ ಬಂದಳು ಮಾಘ ಶುದ್ಧದ ಪೌರ್ಣಮಿಯ ಶುಭ ದಿನದಿ ನದಿಯಾಗಿ. ಮಾಘ ಶುದ್ಧದ ಪೌರ್ಣಮಿಯ ಶುಭ ದಿನದಿ ನದಿಯಾಗಿ. ಆ ಅಮ್ಮನ ಆಶೀರ್ವಾದವನ್ನು ನಾನು ಪಡೆದವಳಿದ್ದೇನೆ. ಹಾಗಾದರೆ ಭೂಲೋಕಕ್ಕೆ ನಾನು ತೆರಳುವಂತಹ ಕಾರ್ಯ ಸನ್ನಿಹಿತವಾಯಿತು. ಅದಕ್ಕಾಗಿ ಮಾಘ ಶುದ್ಧ ಪೌರ್ಣಮಿಯ ದಿವಸ ಇವತ್ತಿನ ಕನಕಗಿರಿಯನ್ನು ಏರಿದವಳಿದ್ದೇನೆ. ಹಾಗಾದರೆ ಅಮ್ಮನನ್ನು ಮನಸ್ಸಿನಲ್ಲಿ ಧ್ಯಾನಿಸುವುದರ ಮೂಲಕವಾಗಿ ನಂದಿನಿ ನದಿಯಾಗಿ ಹರಿಯುತ್ತೇನೆ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥದಾದಿಗೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣೀ ನಮೋಸ್ತುತೇ. ನಾರಾಯಣಿ ನಮೋಸ್ತುತೇ. ಕರದುಳು ಕರದು ಕಾಟಾಂಕುಶಧಾರಿಗೆ ಹರಿದು